ಶರಣು ಶರಣಾರ್ಥಿಗಳು. ಕಾಯಕವೇ ಕೈಲಾಸ, ದಾಸೋಹವೇ ಧರ್ಮ, ಮಾನವೀಯತೆಯ ಶರಣರ ಬದುಕಿನ ಸಾರ. ಆದರಣೀಯ ಅಧ್ಯಕ್ಷರೇ, ಗೌರವಾನ್ವಿತ ಉಪನ್ಯಾಸಕರೇ, ಶರಣ ಸಾಹಿತ್ಯದ ಅಭಿಮಾನಿಗಳೇ, ಗಣ್ಯರೇ, ತಮಗೆಲ್ಲರಿಗೂ ಶ್ರಾವಣ ಮಾಸದ ಶರಣಯಾನ ಅಂತಾರಾಷ್ಟ್ರೀಯ ಸರ್ಟಿಫಿಕೇಟ್ ಕೋರ್ಸ್ ಆನ್ಲೈನ್ ವಿಚಾರ ಮಂಥನ ಜಗದಗಲ ಮಂಟಪ ಜ್ಞಾನ ದಾಸೋಹ ಸಂಚಿಕೆ 810 ಹಾಗೂ 811 ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, RBANMS ಪ್ರಥಮ ದರ್ಜೆ ಕಾಲೇಜು ಬೆಂಗಳೂರು, ಬಸವೇಶ್ವರ ವಾಣಿಜ್ಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ರಾಜಾಜಿನಗರ, ಬಸವ ಬಳಗ ಮಸ್ಕಟ್ ಒಮನ್, ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಚಿಕ್ಕಬಳ್ಳಾಪುರ, ಸಿದ್ಧಮಂಗಳ ಸೇವಾ ಕೇಂದ್ರ ಬೆಂಗಳೂರು ಇವರ ಹಾಗೂ ವಚನ ಮಂದಾರ ಈ 6 ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಇಂದಿನ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ ಮೇಡಮ್ ಅವರು, ನಿವೃತ್ತ ಪ್ರಾಂಶುಪಾಲರು, ಬಸವೇಶ್ವರ ವಾಣಿಜ್ಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಬೆಂಗಳೂರು. ಮೇಡಮ್ ಅವರು ಇವತ್ತಿನ ಶರಣರ ನಾಡಿನಲ್ಲಿ ಶ್ರಾವಣ ಮಾಸವೆಂದರೆ ಕೇವಲ ಒಂದು ಮಾಸವಲ್ಲ, ಅದು ಚಿಂತನೆಯ ಕಾಲ, ಆತ್ಮಾವಲೋಕದ ಕಾಲ, ವಚನಗಳ ಮೂಲಕ ಬದುಕನ್ನು ಅರಿತುಕೊಳ್ಳುವ ಕಾಲವೆಂದು ಶ್ರಾವಣ ಮಾಸಕ್ಕೆ ಬೆನ್ನೆಲುಬಾದ ಅಧ್ಯಕ್ಷರಾದ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ ಮೇಡಮ್ ಅವರು ಇವತ್ತಿನ ವಿಷಯ ವಚನ ಸಾಹಿತ್ಯ ಮನೋವಿಜ್ಞಾನ ಪರಿಕಲ್ಪನಾತ್ಮಕ ನೆಲೆ ವಿಷಯದ ಬಗ್ಗೆ ನಮ್ಮೆಲ್ಲರನ್ನ ಕುರಿತು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಮೇಡಮ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮೇಡಮ್, ತಮಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಶರಣು ಶರಣಾರ್ಥಿಗಳು ಎಲ್ಲ ಶರಣರಿಗೆ. ಮೇಡಮ್ ಅವರು ತಮ್ಮ ವಿಷಯವನ್ನ ಈಗ ಪ್ರಸ್ತಾಪಿಸಬೇಕಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ರಿಗೂ ಶರಣು ಶರಣಾರ್ಥಿಗಳು. ಶ್ರಾವಣ ಮಾಸದ ಜಗದಗಲ ಮಂಟಪ ಜ್ಞಾನ ದಾಸೋಹದ ವಿಶೇಷ ಉಪನ್ಯಾಸ ಮಾಲಿಕೆ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಶರಣಯಾನ 6 ಸಂಸ್ಥೆಯವರ ಸಹಯೋಗದಲ್ಲಿ ನಡೀತಕ್ಕಂತಹ ಶರಣಯಾನದ ವಿಶೇಷ ಉಪನ್ಯಾಸ ಮಾಲಿಕೆಗೆ ನನ್ನನ್ನು ಆಹ್ವಾನಿಸಿರ್ತಕ್ಕಂಥ ಎಲ್ಲ ಆಯೋಜಕರಿಗೂ, ಎಲ್ಲ ಸಂಸ್ಥಾಪಕ ಅಧ್ಯಕ್ಷರಿಗೂ, ಸಂಚಾಲಕರಿಗೂ, ಸಂಯೋಜಕರಿಗೂ, ಇಲ್ಲಿ ಕೇಳುಗರಾಗಿ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬ ಶರಣರಿಗೂ ಕೂಡ ನಾನು ಶ್ರಾವಣ ಮಾಸದ ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತಿನ ನನ್ನ ವಿಷಯ ವಚನ ಸಾಹಿತ್ಯ ಮನೋವಿಜ್ಞಾನ ಪರಿಕಲ್ಪನಾತ್ಮಕ ನೆಲೆ. ವಿಶ್ವಗುರು ಬಸವಣ್ಣನವರ ಅತ್ಯಂತ ಶ್ರೇಷ್ಠವಾದಂಥ ಮತ್ತು ಜನಪ್ರಿಯವಾದಂಥ ಮನೋವೈಜ್ಞಾನಿಕದ ಕೇಂದ್ರ ಹೊಳವುಗಳನ್ನು ಕೊಡ್ತಕ್ಕಂಥ ವಚನದಿಂದ ನನ್ನ ಮಾತುಗಳನ್ನು ಪ್ರಾರಂಭಿಸಲಿಕ್ಕೆ ಪ್ರಯತ್ನಿಸ್ತೀನಿ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ. ಶರಣ ಬಂಧುಗಳೇ, ವಿಶ್ವಗುರು ಬಸವಣ್ಣನವರು ಪ್ರಪ್ರಥಮ ಮನೋವಿಜ್ಞಾನಿಗಳು. 12ನೇ ಶತಮಾನದ ವಚನ ಸಾಹಿತ್ಯ
ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಭಾಷೆಯ ಮೂಲಕ ತಮ್ಮ ನೈಜ ಅನುಭವಗಳನ್ನು ಸಾರ್ವತ್ರಿಕವಾಗಿ ಅತ್ಯಂತ ತಳಸ್ತರದ ವ್ಯಕ್ತಿಯೊಬ್ಬನಿಗೂ ಕೂಡ ಮನೋವಿಕಾಸವಾಗುವಂತಹ, ಅರ್ಥಾತ್ ತನ್ನ ಸಮಸ್ಯೆಗಳನ್ನು ತಾನೇ ಹುಡುಕಿಕೊಂಡು ಆ ಸಮಸ್ಯೆಗಳು ಕಾರಣವಾಗಿರ್ತಕ್ಕಂಥ ಕೇಂದ್ರ ಬಿಂದುವನ್ನು ಕ್ರಿಯಾತ್ಮಕವಾಗಿ ಯೋಚಿಸಿ ಪರಿಹಾರವನ್ನು ಕಂಡುಕೊಳ್ಳಬೇಕಾದಂತಹ ನಿರ್ವಹಣೆಯನ್ನು ಮಾಡಿರ್ತಕ್ಕಂಥದ್ದು ವಚನ ಸಾಹಿತ್ಯ ಎಂದು ನನ್ನ ನಿಲುವು. ಇದನ್ನ ಮನೋವಿಜ್ಞಾನದಲ್ಲಿ ನಾವು 3 ಪರಿಕಲ್ಪನೆಗಳನ್ನು ಗುರುತಿಸ್ಕೊಳ್ತೀವಿ. ಮನೋವಿಜ್ಞಾನ ನಮ್ಮ ಭಾವನೆಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ನಡವಳಿಕೆಗಳನ್ನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಸುಧಾರಣೆಯನ್ನು ತರಲು ನಮ್ಮ ಮನೋ ವಿಕಾಸದ ಹಂತದಲ್ಲಿ ಮಾಧ್ಯಮವಾಗಿ ತೆಗೆದುಕೊಳ್ಳಬೇಕಾದಂತಹ ಜ್ಞಾನವೇ ಮನೋವಿಜ್ಞಾನ. ವಚನ ಸಾಹಿತ್ಯ ಮಾನವನ ನಡವಳಿಕೆಯನ್ನು, ಮಾನವನು ಭಾವಿಸುವ ಆಲೋಚನೆಗಳನ್ನು, ವೈವಿಧ್ಯಮಯವಾದಂತಹ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವುದರ ಮೂಲಕ ತನ್ನ ವೈಯಕ್ತಿಕ ವಿಕಾಸ ಮತ್ತು ಸಾಮಾಜಿಕ ವಿಕಾಸಕ್ಕೆ ಹಪಿಹಪಿಸಿದ್ದೇ ವಚನ ಸಾಹಿತ್ಯದ ತಳಸ್ಪರ್ಶಿಯಾದಂತಹ ಒಂದು ಜ್ಞಾನ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ವಿಶ್ವಗುರು ಬಸವಣ್ಣನವರು ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಆಗಬಹುದಾದಂತಹ ಭಾವನೆಗಳನ್ನು, ಆಲೋಚನೆಗಳನ್ನು, ಅವರ ನಡವಳಿಕೆಗಳನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡಿದ್ದರು ಅನ್ನುವ ಕಾರಣಕ್ಕಾಗಿ ನಾನು ಈ ಆಶಯವನ್ನು ಹೇಳಬೇಕಾಗಿ ಬಂತು. ಹೇಗೆ ಎಂದು ನಾನು ವಿಶ್ಲೇಷಿಸಿಕೊಂಡಿದ್ದೆ ಆದರೆ, ಮನೋವೈಜ್ಞಾನಿಕದ ಕೆಲವೊಂದು ಅಂಶಗಳನ್ನು ನಾನು ಚರ್ಚಿಸಿ ಆನಂತರ ವಚನ ಸಾಹಿತ್ಯದ ಪರಿಕಲ್ಪನಾತ್ಮಕ ನೆಲೆಯನ್ನು ವಚನಗಳ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಶರಣ ಬಂಧುಗಳೇ, ಸರ್ದನ್ ನ್ಯೂ ಹ್ಯಾಂಪ್ಶೈರ್ ವಿಶ್ವವಿದ್ಯಾಲಯ SNHU ಈ ವಿಶ್ವವಿದ್ಯಾಲಯ ಪರಿಕಲ್ಪನೆಯ ಮೂಲಕ ವ್ಯಕ್ತಿಯ ಒಟ್ಟು ವಿಕಾಸವನ್ನ ಹಾಗೂ ಸಮಸ್ಯೆಗಳ ನಿವಾರಣೆಗೆ ನೆರವಾಗುವುದು ಯಾವುದು ಎಂದರೆ ಮನೋವಿಜ್ಞಾನ ಎನ್ನುವುದನ್ನು ವ್ಯಾಖ್ಯಾನಿಸ್ತಾರೆ. ಅದನ್ನೇ ಪಂಚಭೂತಗಳಲ್ಲಿ ಒಳಗಾದಂತಹ ಮಾನವನ ಮತ್ತು ಪ್ರಾಣಿಗಳ ಮಾನಸಿಕ ಪ್ರಕ್ರಿಯೆಗಳು, ಅವರು ಭಾವಿಸುವ ಯೋಚನೆಗಳು, ಅವರಲ್ಲಿ ಹುಟ್ಟುವ ಭಾವನೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತಕ್ಕಂಥ ವ್ಯಾಖ್ಯಾನವನ್ನು ಕೂಡ ಡಾಕ್ಟರ್ ನಾನೆಟ್ ಮ್ಯಾಂಗೊಲಿಝೋ ಅಭಿಪ್ರಾಯವನ್ನು ನೀಡ್ತಾರೆ. ಈ ವ್ಯಾಖ್ಯಾನಗಳ ಮೂಲಕ ವಚನ ಸಾಹಿತ್ಯ 3 ಮುಖ್ಯ ಪರಿಕಲ್ಪನೆಗಳನ್ನು ವಚನಗಳ ಮೂಲಕ ಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲರೂ ಗಮನಿಸಿದ್ದೀರಿ. ನಾನು ಅತ್ಯಂತ ಸರಳವಾದಂಥ ವಚನವನ್ನು ನಿಮ್ಮ ಮುಂದೆ ಇಡ್ತೀನಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನ್ನ ಬಿಟ್ಟು ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು. ಶರಣ ಬಂಧುಗಳೇ, ಈ ವಚನದಲ್ಲಿ ಮಾನವನ ಆಲೋಚನೆಗಳು, ಮಾನವನ ಭಾವನೆಗಳು, ಮಾನವನ ನಡವಳಿಕೆಗಳು ಹೇಗಿರಬೇಕು ಎನ್ನುವ ವ್ಯಾಖ್ಯಾನದ ಜೊತೆಯಲ್ಲಿ
ಒಂದು ಕುಟುಂಬ ಮನೋವಿಜ್ಞಾನವನ್ನ ಬಸವಣ್ಣನವರು ಇಲ್ಲಿ ಕೊಡ್ತಾರೆ. ಯಾಕಂದ್ರೆ ಮನೋವಿಜ್ಞಾನ ಕೇವಲ ನಡವಳಿಕೆ, ಆಲೋಚನೆ, ಭಾವನೆಗಳನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳುವ ವ್ಯಾಖ್ಯಾನ ಅಂತ ಕೊಟ್ಟರೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ವಚನಕಾರರು ವೈಯಕ್ತಿಕವಾದಂತಹ ವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನವಾಗ್ತಾನೆ ಕೌಟುಂಬಿಕ ಮನೋವಿಜ್ಞಾನವಾಗುತ್ತೆ ಅನ್ನೋದು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಒಂದು ಕುಟುಂಬದ ಪರಿಕಲ್ಪನೆಯು ಆ ಮನಸ್ಸಿನ ವಿಜ್ಞಾನ ಹೇಗಿರಬೇಕು ಅಂತಕ್ಕಂಥದ್ದನ್ನ ಕೊನೆಯ ವಾಕ್ಯದಲ್ಲಿ ಸುಧಾರಣಾತ್ಮಕವಾಗಿ ಬಸವಣ್ಣನವರು ನೀಡ್ತಾ ಹೋಗ್ತಾರೆ. ಸ್ನೇಹಿತರೆ, ಹಾಲಲ್ಲದ್ದು ನೀರಲ್ಲದ್ದು, ತಂದೆಯ ತಾಯಿಯ ಬಂಧು ಬಳಗ ನಿನ್ನ ಬಿಟ್ಟು ಮತ್ತಾರು ಇಲ್ಲ ಅಂತ ಹೇಳುವಾಗ ಪಂಚಭೂತಗಳಲ್ಲಿ ಇರ್ತಕ್ಕಂಥ ಈ ಭೂಮಿಯ ಮೇಲೆ ನೆಲೆ ನಿಂತಿರ್ತಕ್ಕಂಥ ವ್ಯಕ್ತಿಯ ಕುಟುಂಬವನ್ನ ಹೇಳ್ತಾ ಹೇಳ್ತಾ ನಮ್ಮ ಮಾನಸಿಕ ವಿಕಾಸ ಯಾವ ರೀತಿ ಇರಬೇಕು ಅಂದ್ರೆ, ಹಾಲಲ್ಲದ್ದು ನೀರಲ್ಲದ್ದು, ಹಾಲು ಅಲ್ಲದ್ದು ನೀರು ಅಲ್ಲದ್ದು, ಹಾಲಿನಲ್ಲಿ ಅದ್ದು ನೀರಿನಲ್ಲಿ ಅದ್ದು. ಇದು ವೈಜ್ಞಾನಿಕವಾದಂತಹ ಅರ್ಥ ಮಾಡಿಕೊಳ್ಳುವಂತಹ ವಚನವನ್ನ ಬಸವಣ್ಣನವರು ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಈ ಸರಳವಾದಂತಹ ವಚನವನ್ನ ಮಾದರಿಯಾಗಿ ತಗೊಂಡೆ ಅಂತಂದ್ರೆ, ನೋಡ್ರಿ, ತಂದೆ ತಾಯಿ ಬಂಧು ಬಳಗದ ಒಂದು ಕಲ್ಪನೆ, ಇವೇ ಸಮಾಜದಲ್ಲಿ ಇರಬೇಕಾದಂತ ಒಂದು ಫ್ಯಾಮಿಲಿ, ಒಂದು ಕುಟುಂಬ. ಆ ಕುಟುಂಬವೇ ವಿಶ್ವ ಕುಟುಂಬಕಂ ಆಗುವಂಥದ್ದು. ಅದೇ ಹಾಲು ಮತ್ತು ನೀರಿನ ಅತ್ಯಂತ ಸರಳವಾದಂತಹ ವೈಜ್ಞಾನಿಕ ಅರ್ಥದ ಜೊತೆಯಲ್ಲಿ ಪರಿಹಾರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ನಮ್ಮ ಮನೋವಿಜ್ಞಾನಿಗಳು ಹೇಳಿರ್ತಕ್ಕಂಥ ವ್ಯಾಖ್ಯಾನ, ನಡವಳಿಕೆ, ಭಾವನೆಗಳು, ಆಲೋಚನೆಗಳನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳುತ್ತಲೇ ನಾವು ನಮ್ಮ ವೈಯಕ್ತಿಕ ಬದುಕಿನ ಸುಧಾರಣೆಯನ್ನ ಮಾಡಿಕೊಳ್ಳೋದೇ ಮನೋವಿಜ್ಞಾನ ಅನ್ನೋದನ್ನ ಬಸವಣ್ಣನವರು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಪ್ರತಿ ಒಬ್ಬೊಬ್ಬ ಶಿವಶರಣರನ್ನು, ಅರ್ಥಾತ್ ವಚನಕಾರರನ್ನು ಸೇರಿಸಿಕೊಳ್ಳುವುದರ ಮೂಲಕ ಮಹಾಮನೆ ಎನ್ನುವುದು, ಅರಿವಿನ ಮನೆ ಎನ್ನುವುದು, ಅನುಭವ ಮಂಟಪ ಎನ್ನುವುದು ಒಂದು ಮನೋವಿಜ್ಞಾನದ ಪ್ರಯೋಗಾಲಯ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶರಣ ಬಂಧುಗಳೇ. ಇದನ್ನೇ ನಾನು ವಿಸ್ತರಿಸ್ಕೊಳ್ತಾ ಹೋದ್ರೆ, ಜ್ಞಾನ ನಮ್ಮ ಬೌದ್ಧಿಕತೆಯನ್ನ ಸೂಚಿಸಿದ್ರೆ, ವಿಜ್ಞಾನ ಕಾರ್ಯಕಾರಣ ಪ್ರಕ್ರಿಯೆ ಪರಿಣಾಮಗಳನ್ನ ತಿಳಿಸ್ತಕ್ಕಂಥದ್ದು ಮತ್ತು ಸತ್ಯದ ಶೋಧನೆಯನ್ನ ಮಾಡ್ತಕ್ಕಂಥದ್ದು. ಸತ್ಯದ ಶೋಧನೆ ಯಾವುದು ಅಂದಾಗ ಅದು ನಮ್ಮ ಮನಸ್ಸಿನ ಭಾವನೆಗಳ, ಅರಿವಿನ, ನನ್ನ ಒಳಗಿನ ಆಲೋಚನೆಗಳು, ನನ್ನ ನಡಾವಳಿಕೆಗಳು ಅನ್ನೋದು ಸ್ಪಷ್ಟೀಕರಣವನ್ನ ನಾವು ಕೊಡ್ತಾ ಹೋಗ್ತೀನಿ. ಮನೋವಿಜ್ಞಾನಿಗಳು 2 ಶಾಖೆಗಳಾಗಿ ಗುರುತಿಸಿಕೊಂಡಿದ್ದಾರೆ. ಒಂದು ಶುದ್ಧ ಮನೋವಿಜ್ಞಾನ, ಇನ್ನೊಂದು ಆನ್ವಯಿಕ ಮನೋವಿಜ್ಞಾನ. ಇವನ್ನೇ ವಚನ ಸಾಹಿತ್ಯದಲ್ಲಿ ಶುದ್ಧ ಮನೋವಿಜ್ಞಾನವನ್ನು ಹೇಳುವ ಸಲುವಾಗಿ 12ನೇ ಶತಮಾನದ ಶಿವಶರಣೆ ಅಕ್ಕ ಮಹಾದೇವಿ ಅಶುದ್ಧ ಮನೋವಿಜ್ಞಾನ ಹೇಳ್ತಕ್ಕಂಥ ಒಂದಿಷ್ಟು ವಿಧಗಳಿವೆ ನೋಡಿ ಶರಣರೇ. ಸಾಮಾನ್ಯ ಮನೋವಿಜ್ಞಾನ, ಅಸಹಜ ಮನೋವಿಜ್ಞಾನ, ಜೀವ ವಿಜ್ಞಾನ, ಅರಿವಿನ ವಿಜ್ಞಾನ, ಅಭಿವೃದ್ಧಿಯ ವಿಜ್ಞಾನ, ನ್ಯಾಯ ವಿಜ್ಞಾನ, ಕೈಗಾರಿಕಾ ಸಾಂಸ್ಥಿಕ ವಿಜ್ಞಾನ, ವ್ಯಕ್ತಿತ್ವ ಮತ್ತು ಸಾಮಾಜಿಕ ಮನೋವಿಜ್ಞಾನ ಅಂತಕ್ಕಂಥ 8 ವಿಧಗಳನ್ನ ಶುದ್ಧ ಮನೋವಿಜ್ಞಾನದಲ್ಲಿ ಈಗ ತಂದಿರ್ತಕ್ಕಂಥ ಅಂಶಗಳು. ಅಕ್ಕ ಮಹಾದೇವಿ ಇವು ಯಾವುದರ ವ್ಯಾಖ್ಯಾನವೂ ಇರಲಾರದೆ ಶುದ್ಧ ಮನೋವಿಜ್ಞಾನವನ್ನ ನಮಗೆ ಕೊಡ್ತಾಳೆ. ಅರ್ಥಾತ್ ಆಲೋಚನೆಗಳು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಪ್ರಪ್ರಥಮ ಕವಿಯತ್ರಿ ಅಕ್ಕ ಮಹಾದೇವರಲ್ಲಿ ಮಜ್ಜನವನ್ನೊಲ್ಲೆಯ್ಯ ನೀನು ತನು
ಮನೋವಿಜ್ಞಾನದ ಮತ್ತೊಂದು ಅಂಶ ತನು ಶರೀರ. ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ್ಯ ನೀನು, ದೇಹದ ಜೊತೆ ಮನಸ್ಸು. ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯ್ಯ ನೀನು. ತನು, ಮನ, ಹೃದಯ, ಅರಿವು ಕಣ್ತೆರೆಯದವರಲ್ಲಿ ಆರತಿಯನ್ನೊಲ್ಲೆಯ್ಯ ನೀನು. ಅರಿವು ಭಾವಶುದ್ಧವಿಲ್ಲದವರಲ್ಲಿ ಧೂಪವನ್ನೊಲ್ಲೆಯ್ಯ ನೀನು. ಭಾವನೆಗಳು ಭಾವಶುದ್ಧತನ. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯ್ಯ ನೀನು. ಕಾರ್ಯಕಾರಣ, ಸಮಸ್ಯೆ ಮತ್ತು ಪರಿಣಾಮ. ಈ ವಚನದಲ್ಲಿ ತನು, ಮನ, ಹದುಳ, ಅರಿವು, ಭಾವಶುದ್ಧಗಳ ಪರಿಣಾಮವಿಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯ್ಯ ನೀನು. ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನೊಲ್ಲೆಯ್ಯ ನೀನು. ತ್ರಿಕರಣ ಶುದ್ಧ ತನು, ಮನ, ಭಾವ. ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯ್ಯ ನೀನು. ಹೃದಯ ಕಮಲ, ಅಂತರಂಗ, ಮನಸ್ಸಿನ ಭಾವನೆಗಳು, ಅಂತರಂಗದ ಶುದ್ಧತೆಗೆ ಬೇಕಾಗಿರುವಂತ ದೇಹ, ಮನಸ್ಸು, ಮೆದುಳು, ಬುದ್ಧಿ, ನಾನಿರುವ ಈ ಸಮಾಜ, ನಾನು ನಿಂತ ಈ ನೆಲ, ಎನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನ. ಶರಣರೇ, ಮನೋವಿಜ್ಞಾನ ಎನ್ನುವ ಹಣೆಪಟ್ಟಿ ಇರಲಾರದೆಯೇ ಶುದ್ಧ ಮನೋವಿಕಾಸವನ್ನ ಕೊಟ್ಟಿರ್ತಕ್ಕಂಥ ಮಹಾದೇವಿಯ ಈ ವಚನ ಮುಂದುವರೆದು ಕೇವಲ ಮನೋವಿಜ್ಞಾನವಾಗೋದಿಲ್ಲ. ಇದು ಕುಟುಂಬ ವಿಜ್ಞಾನ, ಶರೀರ ವಿಜ್ಞಾನ, ಅರಿವಿನ ವಿಜ್ಞಾನ, ನ್ಯಾಯ ವಿಜ್ಞಾನ, ಅಭಿವೃದ್ಧಿಯ ವಿಜ್ಞಾನ, ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವ ವಿಜ್ಞಾನವಾಗುವಂತಹದನ್ನ ಅಕ್ಕ ಮಹಾದೇವಿ ಕೊಡ್ತಾ ಹೋಗ್ತಾಳೆ. ಹಾಗಾಗಿ ಯಾವ ಶಾಖೆ ಅಂತ ಹೇಳಿ ನಾವು ಆಧುನಿಕವಾಗಿ ಕೂಡ 12ನೇ ಶತಮಾನದ ಅನುಭವ ಮಂಟಪದ ಮಾನದ ಪ್ರಯೋಗಾಲಯದಲ್ಲಿ ನಮಗೆ ಶುದ್ಧ ಮನೋವಿಜ್ಞಾನವೂ ಕೂಡ ಕಂಡು ಬರುತ್ತದೆ ಮತ್ತು ಆನ್ವಯಿಕ ಮನೋವಿಜ್ಞಾನವೂ ಕೂಡ ಕಂಡು ಬರುತ್ತದೆ. ಆನ್ವಯಿಕ ಮನೋವಿಜ್ಞಾನವನ್ನ ಮತ್ತೆ ಒಂದು 5 ವಿಧಗಳಾಗಿ ವಿಭಜಿಸಿರ್ತಕ್ಕಂಥ ಸೈಕಾಲಜಿಸ್ಟ್ಸ್: ಶೈಕ್ಷಣಿಕ ಮನೋವಿಜ್ಞಾನ, ಚಿಕಿತ್ಸಕ ಮನೋವಿಜ್ಞಾನ, ಆಪ್ತ ಸಮಾಲೋಚನಾ ಮನೋವಿಜ್ಞಾನ, ವಿಧಿ ವಿಜ್ಞಾನ, ಕ್ರೀಡಾ ಮನೋವಿಜ್ಞಾನ. ಇವೆಲ್ಲವೂ ಕೂಡ 12ನೇ ಶತಮಾನದ ಶಿವಶರಣರಲ್ಲಿ ಮನೋವಿಕಾಸದ ಚಿಕಿತ್ಸಕ ಮನೋವಿಜ್ಞಾನವನ್ನ ಎಲ್ಲದರ ಒಳಗೂಡಿ ಭಾವಿಸಿರೋದನ್ನ ನಾವು ನೋಡ್ತಾ ಬರ್ತೀವಿ. ಹೇಗೆ ಇದನ್ನು ವಿಸ್ತರಿಸಿಕೊಂಡಿದ್ದೆ ಆದರೆ, ಪೀಠಿಕೆಯಲ್ಲಿ ನಾನು ಹೇಳಿರ್ತಕ್ಕಂಥ ಬಸವಣ್ಣನವರ ವಚನ ಅದನ್ನ ಮಾದರಿಯಾಗಿ ತಗೊಂಡು ನಾನು ವಿಸ್ತರಿಸ್ತಾ ಹೋಗ್ತೀನಿ. ಹೇಗೆ ಶುದ್ಧ ಮನೋವಿಜ್ಞಾನ ಮತ್ತು ಆನ್ವಯಿಕ ಮನೋವಿಜ್ಞಾನದ ಮನೋ ವಿಕಾಸದ ನಡವಳಿಕೆಗಳನ್ನ, ಭಾವನೆಗಳನ್ನ, ಆಲೋಚನೆಗಳನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಈ ವಚನದ ಮೂಲಕ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಶರಣ ಬಂಧುಗಳೇ, ಒಂದು ಮನೋವಿಜ್ಞಾನಕ್ಕೆ ಇರಬೇಕಾದಂತಹ ಸಹಜ ಲಕ್ಷಣಗಳು ಒಂದು ಸಂವೇಗ, ಒಂದು ಕಲಿಕೆ, ಒಂದು ಗ್ರಹಿಕೆ, ಸಂವೇದನೆ. ಇವೆಲ್ಲದರ ಮೂಲಕ ಒಂದು 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 ಸ್ವಚ್ಛವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಒಂದು ವ್ಯಕ್ತಿಯಿಂದ ಸಾಧ್ಯ. ಇಲ್ಲಿ ವ್ಯಕ್ತಿ ಅಂದ್ರೆ ವಚನಕಾರರ ವಚನಗಳಿಂದ ಸಾಧ್ಯವಾದದ್ದು. ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿದ್ದರೂ ಕೂಡ ಈ ಎಲ್ಲ ಸಂವೇದನಶೀಲತೆಗಳು, ಗ್ರಹಿಕೆ, ಕಲಿಕೆ, ಸಂವೇಗಗಳು ಒಬ್ಬರಿಂದ ಒಬ್ಬರಿಗೆ, ಒಂದು ವಚನಕಾರರಿಂದ ಇನ್ನೊಂದು ವಚನಕಾರರಿಗೆ ಭಿನ್ನವಾಗಿದ್ದರೂ ಕೂಡ ವಿಕಾಸದ ಹಂತದಲ್ಲಿ ಪರಿಸರವನ್ನ ಹೇಗೆ ಇಟ್ಕೋಬೇಕು, ಯಾಕೆ ಇಟ್ಕೋಬೇಕು, ಏನನ್ನ ಇಟ್ಕೋಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗಿದ್ಯಾವುದು ಅಂದ್ರೆ ವಚನಗಳು. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಅತ್ತ
ಕತ್ತಲಿತ್ತ ಹೋಗದಂತೆ, ನನ್ನ ಅರಿವು, ನನ್ನ ಭಾವನೆಗಳು, ನನ್ನ ಸಂವೇದನೆಗಳು ಕ್ರೂರವಾಗದಂತೆ, ಕೃತಕವಾಗದಂತೆ, ಮತ್ತೊಬ್ಬರ ವಿಚಾರಗಳನ್ನ ಕಲುಷಿತ ಮಾಡಲಾರದೆ ಭಾವನೆಗಳನ್ನ ನನ್ನಲ್ಲೇ ಇಟ್ಕೊಳ್ಳುವ ರೀತಿಯಲ್ಲಿ ಹೆಳವನನ್ನಾಗಿ ಮಾಡು ತಂದೆ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ನನ್ನ ಆಲೋಚನೆಗಳು, ನನ್ನ ನಡವಳಿಕೆಗಳು, ನನ್ನ ಭಾವನೆಗಳು ಅನಾರೋಗ್ಯವಾಗದೇ ಇರುವ ರೀತಿಯಲ್ಲಿ ನನ್ನನ್ನ ಅಂಧಕನನ್ನಾಗಿ ಮಾಡಿ ಸ್ವಚ್ಛ ಸಮಾಜಕ್ಕೆ ಕ್ರಿಯಾಶೀಲವಾಗುವಂತೆ ನನ್ನನ್ನ ಮಾಡು. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಯಾವುದೇ ಕೆಟ್ಟದನ್ನ, ಯಾವುದೇ ಕಹಿಯನ್ನ, ಯಾವುದೇ ಕೃತಕತೆಯನ್ನ ಕೇಳದಂತೆ ನನ್ನನ್ನೇ ಕಿವುಡನನ್ನಾಗಿ ಮಾಡಿ. ನೋಡಿ, ಒಂದು ವ್ಯಕ್ತಿ ತನ್ನ ಮನಸ್ಸಿನ ಮನೋಭಾವನೆಗಳನ್ನ ತಾನೇ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ವೈಜ್ಞಾನಿಕ ಅನ್ನುವ ಪದ ಯಾಕೆ ಬರುತ್ತೆ ಅಂದ್ರೆ, ನನ್ನ ಭಾವನೆಗಳು ಸ್ವಚ್ಛವಾಗಿರಬೇಕು ಅಂದ್ರೆ ಅಕ್ಕ ಮಹಾದೇವಿ ಹೇಳಿರುವ ರೀತಿಯಲ್ಲಿ ತನು ಮನ ಧನ ಹೃದಯ ಕಮಲ ಪರಿಣಾಮ ಇವೆಲ್ಲವೂ ಕೂಡ ನನ್ನ ಮನಸ್ಸಿನ ಏಕಾಗ್ರತೆಯ ಮುಷ್ಟಿಯಲ್ಲಿರಬೇಕು ಅಂತ ಹೇಳಿದ್ರೆ, ನಾನು ಹೆಳವನೂ ಆಗಬೇಕು, ಅಂಧಕನೂ ಆಗಬೇಕು, ಕಿವುಡನೂ ಆಗಬೇಕು. ಆಗಷ್ಟೇ ನನ್ನ ಮನೋವಿಕಾಸ ವೈಜ್ಞಾನಿಕವಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ಈ ವಚನದಲ್ಲಿ ನೋಡ್ತಾ ಬರ್ತೀವಿ. ಅಂದ್ರೆ ನನ್ನ ಸಮಸ್ಯೆಗಳನ್ನ ಹುಡುಕಿಕೊಳ್ಳೋದಕ್ಕೆ ಕಾರಣವಾದ ಅಂಶಗಳನ್ನ ನಾನೇ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಸಮಸ್ಯೆಗಳಿಗೆ ಸಿಕ್ಕಂತಹ ಕಾರಣಗಳಿಗೆ ಪ್ರಕ್ರಿಯಾತ್ಮಕವಾಗಿ ನಾನೇ ಆಲೋಚಿಸಬೇಕು. ಪ್ರಕ್ರಿಯಾತ್ಮಕವಾಗಿ ಆಲೋಚಿಸಿದಂತಹ ನನಗೆ ಪರಿಣಾಮವನ್ನ ಅಂದ್ರೆ ಪರಿಹಾರವನ್ನ ಕಂಡು ಹಿಡ್ಕೊಳ್ಳಿಕ್ಕೂ ಬರಬೇಕು. ಅದನ್ನ ಕೊನೆಯ ವಾಕ್ಯದಲ್ಲಿ ಏನ್ ಹೇಳ್ತಾರೆ ನೋಡಿ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ ಅನ್ನುವಾಗ, ಈಗಾಗಲೇ ತಮ್ಮ ನಡವಳಿಕೆಗಳಲ್ಲಿ, ತಮ್ಮ ಆಲೋಚನೆಗಳಲ್ಲಿ, ತನ್ನ ಭಾವನೆಗಳಲ್ಲಿ ಆರೋಗ್ಯಕರವಾದಂತ ಸ್ವಸ್ಥ ಮನಸ್ಸನ್ನ ಇಟ್ಕೊಂಡಿರ್ತಕ್ಕಂತಹ ನಿಮ್ಮ ಶರಣರು ಅಂದ್ರೆ ಅಲ್ಲಿ ಇದ್ರು, ಮನೋವಿಜ್ಞಾನಿಗಳು ಈಗಾಗಲೇ ಇದ್ರು, ವಿಕಸಿತವಾದ ಆರೋಗ್ಯದಾಯಕವಾದಂತಹ ತನು ಮನ ಧನ ಪರಿಣಾಮ ಹೃದಯ ಕಮಲ ಇಟ್ಕೊಂಡಿರ್ತಕ್ಕಂಥ ಅಂತರಂಗ ಶುದ್ಧರಾಗಿರ್ತಕ್ಕಂಥ ನಿಮ್ಮ ಶರಣರ ಪಾದವಲ್ಲದೆ, ಪಾದ ನಡವಳಿಕೆ, ಪಾದ ನಡೆದು ಬಂದ ಹಾದಿ, ಪಾದ ನಿಮ್ಮ ನಡೆ ನುಡಿ, ಪಾದ ನಿಮ್ಮ ಅಂತರಂಗ ಬಹಿರಂಗ, ಎಷ್ಟು ಸೂಕ್ಷ್ಮ ಇದೆ ನೋಡ್ರಿ. ನಮ್ಗೆ ಸರಳ ಅನ್ಸುತ್ತೆ ಶರಣರೇ ವಚನಗಳು. ಎರಡನ್ನೂ ಕೂಡ ಇಲ್ಲಿ ನಕಾರಾತ್ಮಕತೆ ಮತ್ತು ಸಕಾರಾತ್ಮಕತೆಯ ಜೊತೆಯಲ್ಲಿ ಮನುಷ್ಯನ ನಡವಳಿಕೆಯನ್ನು ಗುರುತಿಸಿದ್ದಾರೆ. ಮನುಷ್ಯನ ಬಹಳ ಬಹಳ ರಿಚ್ ಭಾವನೆಗಳನ್ನ ಗುರುತಿಸಿದ್ದಾರೆ. ಇವೆರಡೂ ಆಗ್ಬೇಕಂದ್ರೆ ನಮಗೆ ಅರಿವಿನ ಜ್ಞಾನವಿರಬೇಕು ಅಂತಕ್ಕಂಥದ್ದನ್ನ ಕೊಡ್ತಾ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಅನ್ನುವಾಗಲೇ ಇಲ್ಲಿ ಅನ್ಯ ವಿಷಯ ಅಂದ್ರೆ ಶುದ್ಧ ಮನೋವಿಜ್ಞಾನ ಮತ್ತು ಆನ್ವಯಿಕ ಮನೋವಿಜ್ಞಾನಿಗಳ ದಾರಿಯಲ್ಲಿ ನಡೆಸು. ಅನ್ಯ ವಿಷಯದಂತೆ, ನನ್ನ ಮನೋವಿಜ್ಞಾನವಿಲ್ಲದೆ ಇರುವ ದಾರಿಯಲ್ಲಿ ನನ್ನನ್ನು ನಡೆಸಬೇಡ ಎನ್ನುವ ಕೋರಿಕೆಯನ್ನ ಪರಿಕಲ್ಪನಾತ್ಮಕವಾಗಿ ಅಂಧಕನನ್ನಾಗಿ ಮಾಡು, ಕಿವುಡನನ್ನಾಗಿ ಮಾಡು, ಹೆಳವನನ್ನಾಗಿ ಮಾಡು ಅನ್ನುವ ಪರಿಹಾರವನ್ನು ಕೂಡ ಬಸವಣ್ಣನವರು ಕೊಡ್ತಾರೆ. ಹಾಗಾಗಿ ನಾನು ಹೇಳಿದ್ದು, ಅನುಭವ ಮಂಟಪ ಒಂದು ಮನೋವಿಜ್ಞಾನದ ಪ್ರಯೋಗಾಲಯ, ಮನಸ್ಸಿನ ಪ್ರಯೋಗಾಲಯ, ಅರಿವನ್ನ ತೂಕ ಮಾಡಿ ಇಡುವಂತಹ ಜ್ಞಾನದ ಪ್ರಯೋಗಾಲಯ, ನ್ಯಾಯ ವಿಜ್ಞಾನದ ಪ್ರಯೋಗಾಲಯ, ಚಿಕಿತ್ಸಕ ಅಂಶಗಳ ಮನೋ ವಿಜ್ಞಾನದ ಪ್ರಯೋಗಾಲಯ. ಶರಣ ಬಂಧುಗಳೇ, ಪ್ಲೇಟೋ ಒಂದು ಕಾಲದಲ್ಲಿ ಮನೋವಿಜ್ಞಾನವೆಂದರೆ ಆತ್ಮದ ಅಧ್ಯಯನ, ಸೈಕೋ ಆತ್ಮಾಲಜಿ ಅಧ್ಯಯನ, ಇದೊಂದು ಆತ್ಮದ ಅಧ್ಯಯನ. ವಚನ ಸಾಹಿತ್ಯ ಆತ್ಮದ ಅಧ್ಯಯನವೂ ಹೌದು,
ಬಹಳ ಸರಳವಾಗಿ ನಾನು ಬಿಡಿಸ್ಕೊಂಡಿದ್ದೆ, ಆದರೆ ಅದು ಶಿವಯೋಗದ ಅಧ್ಯಯನ, ಲಿಂಗಾನುಭವದ ಅಧ್ಯಯನ, ಅಂಗಲಿಂಗ ಭೋಗ ಸಂಬಂಧದ ಅಧ್ಯಯನ, ಷಟ್ಸ್ಥಳದ ಅಧ್ಯಯನ, ಅಷ್ಟಾವರಣಗಳ ಅಧ್ಯಯನ, ಪಂಚಾಚಾರಗಳ ಅಧ್ಯಯನ. ಅದಕ್ಕಿದು ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರಟಿಸ್ ಒಪ್ಕೊಂಡಿರ್ತಕ್ಕಂಥ ಆತ್ಮದ ಅಧ್ಯಯನ. ಮನೋವಿಜ್ಞಾನದಲ್ಲಿ ಚರ್ಚೆ ಆಗ್ತಾ ಆಗ್ತಾ ಇದು ಆತ್ಮದ ಅಧ್ಯಯನವಲ್ಲ ಮನೋವಿಜ್ಞಾನ, ಇದು ಮನಸ್ಸಿನ ಅಧ್ಯಯನ ಅಂತಕ್ಕಂಥ ಮತ್ತೊಂದು ಚರ್ಚೆಯು ಬಂತು. ವಚನ ಸಾಹಿತ್ಯ ಮನಸ್ಸಿನ ಅಧ್ಯಯನವೂ ಹೌದು, ಮಾನಸಿಕ ಜ್ಞಾನದ ಅಧ್ಯಯನವೂ ಹೌದು. ಅರ್ಧ ಗಂಟೆ ಟೈಮ್ ಕೊಟ್ಟಿರೋದ್ರಿಂದ ವಚನವನ್ನು ಮಾತ್ರ ಹೇಳ್ತೀನಿ, ಅದನ್ನ ವಿಸ್ತರಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಇದು ಆತ್ಮದ ಅಧ್ಯಯನವೂ ಹೌದು, ಮನಸ್ಸಿನ ಅಧ್ಯಯನವೂ ಹೌದು. ಸಿದ್ದರಾಮೇಶ್ವರರು ಸಂಗವ ಮಾಡುವೆ ನಿನ್ನವರಲ್ಲಿ, ಸ್ನೇಹವ ಮಾಡುವೆ ನಿನ್ನವರಲ್ಲಿ, ನಿನ್ನವರಲ್ಲದ ಅನ್ಯ ಕೊಡಬಡದೆನ್ನ ಮನಸ್ಸು, ನಿನ್ನವರಲ್ಲದೆ ಅನ್ಯರ ಸಂಗ ಮಾಡಿದರೆ ನರಕ ತಪ್ಪದೈ ಮಲ್ಲಿಕಾರ್ಜುನ. ಹೌದೋ ಅಲ್ವೋ ಶರಣರೇ? ಆತ್ಮದ ಅಧ್ಯಯನವೂ ಹೌದು, ಮನಸ್ಸಿನ ಅಧ್ಯಯನವೂ ಹೌದು. ಸಂಗವ ಮಾಡುವೆ ನಿನ್ನವರಲ್ಲಿ, ನಿನ್ನವರು ಯಾರು? ಸ್ನೇಹವ ಮಾಡುವೆ ನಿನ್ನವರಲ್ಲಿ. ಒಂದು ಏಕಾತ್ರವಾದದ್ದು, ಇನ್ನೊಂದು ಬಹುತ್ವವಾದದ್ದು. ನಿನ್ನವರಲ್ಲದೆ ನಿನ್ನ ನಿನ್ನ ಅಂತ ಹೇಳುವಾಗಿಲ್ಲಿ ನನ್ನ ಅಂತರಂಗದ ಸಂಘ, ನನ್ನ ಅಂತರಂಗದ ಸ್ನೇಹ. ನನ್ನ ಅಂತರಂಗದ ಸ್ನೇಹ ಗೊತ್ತಿರಲಾರದೆ ನಾನು ನಿನ್ನ ಒಳಗಕ್ಕೆ ಸಾಧ್ಯತೆ ಇಲ್ಲ. ನನ್ನ ಅಂತರಂಗದ ಸಂಘ ಶುದ್ಧವಾಗಿರಲಾರದೆ ನಾನು ನಿನ್ನ ಸಂಘ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಎಂತಹ ಮನೋವಿಜ್ಞಾನ ಶರಣರೇ! ನಿನ್ನವರಲ್ಲದೆ ಅನ್ಯರ ಕೊಡಬಡದೆನ್ನ ಮನಸ್ಸು. ನೋಡಿ, ಮನಸ್ಸಿನ ಅಧ್ಯಯನ. ಎಂತಹ ಮನಸ್ಸು? ಶುದ್ಧ ಮನಸ್ಸು. ಯಾವ ಶುದ್ಧತೆ? ತನುವಿನ ಶುದ್ಧತೆ. ತನು ಎಲ್ಲಿದೆ? ನನ್ನ ಮನಸ್ಸು ಮತ್ತು ತನುವಿನ ಅಂಗ ಲಿಂಗದ ಸಂಬಂಧ, ಲಿಂಗಾನುಭವದ ಸಂಬಂಧ, ನನ್ನ ಅರಿವಿನ ಸಂಬಂಧ, ಜ್ಞಾನದ ಸಂಬಂಧ. ನಿನ್ನವರಲ್ಲದೆ ಅನ್ಯರ ಸಂಗವ ಮಾಡಿದಡೆ ನರಕ ತಪ್ಪದೈ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಯಾವ ಮನೋವಿಜ್ಞಾನಿಗಳು ಆತ್ಮದ ಅಧ್ಯಯನದಿಂದ ಮನಸ್ಸಿನ ಅಧ್ಯಯನಕ್ಕೆ ಚರ್ಚಿಸಿದರೋ, ಮುಂದೆ ಇದು ಮನಸ್ಸಿನ ಅಧ್ಯಯನವಲ್ಲ, ಇದು ಪ್ರಜ್ಞಾವಸ್ಥೆಯ ಅಧ್ಯಯನ, ಕಾನ್ಶಿಯಸ್ನೆಸ್ ಅನ್ನುವ ಮತ್ತೊಂದು ಚರ್ಚೆಯನ್ನು ಮುಂದೆ ಡಾಂಟೆ, ಟಿಶ್ನರ್, JP ವಾಟ್ಸನ್ ಅವರು ಮುಂದುವರಿತಾ ಹೋಗ್ತಾರೆ. ಶರಣಬಂಧುಗಳೇ, ಮನೋವಿಜ್ಞಾನದ ಚರ್ಚೆಗಳು ಏನೇ ಮಾಡಿದ್ರು ಕೂಡ ನಮ್ಮ ಮನೋಭವ ಮಂಟಪದ ಪ್ರಯೋಗಾಲಯದಲ್ಲಿ ಅದು ಮುಂದೆ ಪ್ರಜ್ಞಾತೀತವಾದಂತಹ ಮನೋವಿಜ್ಞಾನವೂ ಆಗ್ಲಿಕ್ಕೆ ಸಾಧ್ಯತೆಯಾಯಿತು. ಅದಕ್ಕೆ ಅನೇಕ ಶಿವಶರಣೆಯರು ಎಲ್ಲರೂ ನಿಮ್ಮ ಮುಂದೆ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅಕ್ಕ ಮಹಾದೇವಿಯ ವಚನವನ್ನ ನಾನು ಈ ಪ್ರಜ್ಞಾವಸ್ಥೆಯ ಮನೋವಿಜ್ಞಾನಕ್ಕೆ ಉದಾಹರಣೆಯಾಗಿ ತಗೊಳ್ತೀನಿ ನೋಡ್ರಿ. ಹೂವು ಕಂದಿದಲ್ಲಿ ಪರಿಮಳವನ್ನರಿಸುವರೆ, ಕಂದನಲ್ಲಿ ಕುಂದನನ್ನರಿಸುವರೆ, ಎಲೆ ದೇವ ಸ್ನೇಹವಿದ್ದ ಠಾವಿನೊಳು ದ್ರೋಹವಾದ ಬಳಿಕ ಮರಳಿ ಸದ್ಗುಣವನ್ನರಿಸುವರೆ, ಎಲೆ ದೇವ ಬೆಂದ ಹುಣ್ಣಿಗೆ ಬೇಗೆಯ ನಿಕ್ಕುವರೆ, ಕೇಳಯ್ಯ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಹೊಳೆ ಇಳಿದ ಬಳಿಕ ಅಂಬಿಗ ಗುಂಟೆಯೇ. ಅಕ್ಕ ಮಹಾದೇವಿಯ ಈ ವಚನದಲ್ಲಿ ಹೇಗೆ ಆತ್ಮದ ಅಧ್ಯಯನ ಮುಂದುವರೆದು ಮನಸ್ಸಿನ ಅಧ್ಯಯನವಾಗ್ತಾ ಹೇಗೆ ಅದು ಪ್ರಜ್ಞೆಯ ಅಧ್ಯಯನವಾಗ್ತಾ ಬಂತು. ಶರಣಬಂಧುಗಳೇ, ಮುಂದೆ ವುಡ್ವರ್ಡ್ಸ್ ಈ ಎಲ್ಲ 3 ಅಂಶಗಳನ್ನ ಹೇಳ್ತಾ ಇಲ್ಲ, ಈ 3 ಅಧ್ಯಯನಕ್ಕಿಂತ ಹೆಚ್ಚಾಗಿ ಇಲ್ಲಿ ನಡೆಯೋದೇನು ಮನೋವಿಜ್ಞಾನದಲ್ಲಿ? ವರ್ತನೆಯ ಅಧ್ಯಯನ ಅಲ್ಲ. ಇದು ಒಂದು ವ್ಯಕ್ತಿಯ ವರ್ತನೆಯ ಆಧಾರದ ಮೇಲೆ ಮನಸ್ಸು ಕ್ರಿಯೆ ಮಾಡ್ತಾ ಇರುತ್ತೆ, ಮನಸ್ಸು ತನ್ನ ಚಂಚಲತೆಯನ್ನು ತಗೊಳ್ತಾ ಇರುತ್ತೆ. ವರ್ತನೆಯ ಆಧಾರದ ಮೇಲೆ ಮನಸ್ಸು ಮತ್ತು ಶರೀರ ಅದರೆರಡು ಸಂಬಂಧವನ್ನ ಪಡ್ಕೊಳ್ತಾ ಇರುತ್ತೆ ಅಂತ ಹೇಳಿ ಮುಂದೆ ಅದು ವರ್ತನಾ ಅಧ್ಯಯನವಾಗ್ತಾ ಬರುತ್ತೆ.
ಏನೇ ಆದರೂ ಕೂಡ JP ವಾಟ್ಸನ್ ಹೇಳುವ ವರ್ತನ ಶಾಸ್ತ್ರವನ್ನು ನಾನು ಸೇರಿಸಿಕೊಂಡು ಕ್ರೋ ಮತ್ತು ಕ್ರೋ ಇಂದು ಕೊಟ್ಟಿರ್ತಕ್ಕಂಥ ಮಾನವನ ವರ್ತನೆ ಮತ್ತು ಅಂತರ್ಸಂಬಂಧಗಳ ಅಧ್ಯಯನ ಮುಂದುವರೆದು ಆತ್ಮದ ಅಧ್ಯಯನವಾಯಿತು, ಮನಸ್ಸಿನ ಅಧ್ಯಯನವಾಯಿತು, ಪ್ರಜ್ಞೆಯ ಅಧ್ಯಯನವಾಯಿತು, ವರ್ತನೆಯ ಅಧ್ಯಯನವಾಯಿತು. ಕ್ರೋ ಮತ್ತು ಕ್ರೋ ಅವರು ಮುಂದುವರೆದು ಹೇಳುವಂಥ ಈ ವ್ಯಾಖ್ಯಾನ ವಚನ ಸಾಹಿತ್ಯದ 12ನೇ ಶತಮಾನ ಪ್ರಯೋಗಾಲಯದಲ್ಲಿ ಪ್ರಯೋಗಿಸಿತ್ತು ಅನ್ನೋದಕ್ಕೆ ನಾನು ಈ ವಿಕಾಸವನ್ನು ಹೇಳಬೇಕಾಯ್ತು ಶರಣರೇ. ಮಾನವನ ವರ್ತನೆ ಮತ್ತು ಅಂತರ್ಸಂಬಂಧಗಳ ಅಧ್ಯಯನ ಅಂದಾಗ ನನ್ನ ವರ್ತನೆ, ನಾನು ಯಾವ ರೀತಿ ವರ್ತಿಸ್ತೀನಿ ಸನ್ನಿವೇಶಕ್ಕೆ ತಕ್ಕಂತೆ ಮತ್ತು ಸಂಬಂಧಗಳಿಗೆ ತಕ್ಕಂತೆ ಅಂತಕ್ಕಂಥದ್ದು ಅಂತರ್ಸಂಬಂಧಗಳ ಅಧ್ಯಯನವಾಗುತ್ತೆ ಅನ್ನೋದಂತೂ ನಾವು ಒಪ್ಪಲೇಬೇಕು. ಯಾಕಂದರೆ ಮಹಾಮನೆಯಲ್ಲಿ ಮತ್ತು ಅನುಭವ ಮಂಟಪದಲ್ಲಿ ಶಿವಶರಣರ ಜೊತೆಯಲ್ಲಿ ನಡೀತಕ್ಕಂಥದ್ದೇನು ಅಂತ ಹೇಳಿದ್ರೆ ಅಂತರ್ಸಂಬಂಧಗಳಾಗ್ತಾ ಬಂತು. ಅಂತರ್ಸಂಬಂಧಗಳು ಅಂತೇಳಿ ನಾವು ಯಾಕೆ ಕರಿತೀವಿ ಅಂತಂದರೆ, ಇದೇ ಶಿವಶರಣರು ತಮ್ಮ ಅಂತರ್ಸಂಬಂಧಗಳನ್ನು ಹೇಳುವಾಗ ಈ ರೀತಿ ಹೇಳ್ತಾ ಹೋಗ್ತಾರೆ. ಅಂದರೆ ನಾನು ಯಾರಿಂದ ಈ ನಡವಳಿಕೆಯನ್ನು, ವರ್ತನೆಯನ್ನು ನಾನು ಕಲಿತೆ. ನಾನು ನಿಮಗೆ ಶುದ್ಧ ಮನೋವಿಜ್ಞಾನದ ಸಹಜ ಕ್ರಿಯೆಗಳನ್ನ ಹೇಳುವಾಗ ಸಂವೇದನೆ, ಗ್ರಹಿಕೆ, ಕಲಿಕೆ, ಸಂವೇಗ ಎನ್ನುವ ಲಕ್ಷಣಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಸ್ನೇಹಿತರೆ. ಅವೆಲ್ಲವೂ ಕೂಡ ಅಕ್ಕ ಮಹಾದೇವಿಯ ಈ ವಚನದಲ್ಲಿ ಆ ನಡಾವಳಿಕೆಗಳು, ಆ ಸಂವೇದನಶೀಲತೆ, ಆ ವರ್ತನೆಗಳು ಅಂತರ್ಸಂಬಂಧವಾಗೋದನ್ನ ನಾನು ಈ ವಚನದಲ್ಲಿ ಕಾಣ್ಕೊಂಡಿದ್ದೀನಿ ನೋಡ್ರಿ. ಬಸವಣ್ಣನೇ ಗುರುವೆಂದು ಭಾವಿಸಲಾಗಿ ಎನಗೆ ಬಸವಣ್ಣನೇ ಗುರುವಾದನಯ್ಯ, ಚನ್ನ ಬಸವಣ್ಣನೇ ಲಿಂಗವೆಂದು ಭಾವಿಸಲಾಗಿ ಎನಗೆ ಚನ್ನ ಬಸವಣ್ಣನೇ ಲಿಂಗವಾದನಯ್ಯ, ಎನಗೆ ಪ್ರಭುದೇವರೇ ಜಂಗಮವಾದನಯ್ಯ, ಎನಗೆ ಪ್ರಭುದೇವರೇ ಜಂಗಮವಾದನಯ್ಯ, ಚಿಲ್ಲಾಳ ದೇವನೇ ದೇಹವೆಂದು ಭಾವಿಸಲಾಗಿ ಎನಗೆ ಚಲ್ಲಾಳ ದೇವನೇ ದೇಹವಾದನಯ್ಯ, ಇಹಪಗೆಯಾಡರೆ ಧನವೆಂದು ಭಾವಿಸಲಾಗಿ ಎನಗೆ ಇಹಪಗೆಯಾಡರೆ ಧನವಾದನಯ್ಯ, ಇಂತಿ ಐವರ ಕಾರುಣ್ಯ ಪ್ರಸಾದವನ್ನುಂಡು ಮಹಾಮನೆಯಲ್ಲಿ ಸುಖಿಯಾದೆ ಸಂಗಯ್ಯ. ನೋಡಿ, 5 ಕಾರುಣ್ಯ ಪ್ರಸಾದವೆಂದು ಕರೀತಾರೆ. ಬಸವಣ್ಣನವರು, ಚನ್ನಬಸವಣ್ಣನವರು, ಪ್ರಭುದೇವರು, ಚಿಲ್ಲಾಳ ದೇವರು 5ವರ ಕಾರುಣ್ಯ ಪ್ರಸಾದವನ್ನು ಉಂಡಿದ್ದೇನೆ ಅನ್ನೋದೇ 5ವರ ವರ್ತನೆಗಳನ್ನ, 5ವರ ನಡವಳಿಕೆಗಳನ್ನ ನಾನು ಭಾವಿಸಿದೆನಾಗಿ ನಾನು ಪಡ್ಕೊಂಡಿರ್ತಕ್ಕಂಥ ಅಂತರ್ಸಂಬಂಧಗಳೇನು ಅಂದರೆ, ಒಂದು ಗುರು, ಒಂದು ಲಿಂಗ, ಒಂದು ಜಂಗಮ, ಒಂದು ದೇಹ, ಒಂದು ಧನ, 5ವರ ಕಾರುಣ್ಯ ಪ್ರಸಾದದ ನಡವಳಿಕೆಯನ್ನ ಅಕ್ಕ ಮಹಾದೇವಿಯ ವಚನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಶರಣ ಬಂಧುಗಳೇ, ಮನೋವಿಜ್ಞಾನದ ವ್ಯಾಖ್ಯಾನಗಳು, ವ್ಯಾಖ್ಯೆಗಳು ಏನನ್ನೇ ವಿಶ್ಲೇಷಣಾತ್ಮಕವಾಗಿ ಕೊಟ್ಟಿದ್ದರೂ ಕೂಡ ಅವೆಲ್ಲರ ಅಂತರ್ಸಂಬಂಧವನ್ನ ನಾವು ಮಹಾಮನೆಯ ಅರಿವಿನ ಮನೆಯಲ್ಲಿ ಅರಿವಿನ ಜ್ಞಾನದ ಮೂಲಕ ಮನೋ ವಿಕಾಸವನ್ನ ಪಡೆದದ್ದನ್ನ ನಾವು ಗಮನಿಸ್ತಾ ಬರ್ತೀವಿ. ಅತ್ಯಂತ ಮುಖ್ಯವಾದಂಥ ಮತ್ತೊಂದು ಅಂಶವನ್ನ ನಾನು ನಿಮಗೆ ಹೇಳಲೇಬೇಕಾಗಿರ್ತಕ್ಕಂಥದ್ದೇನು ಅಂದರೆ, 18ನೆಯ ಶತಮಾನದ ಸಿಗ್ಮಂಡ್ ಫ್ರಾಯ್ಡನನ್ನ ನಾವು ಮನಃಶಾಸ್ತ್ರದ ಪಿತಾಮಹನೆಂದು ಕರೆಯುತ್ತೇವೆ. ಮೇಡಮ್ ಅವರ ಇಂದಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ವಚನ ಸಾಹಿತ್ಯ ಮತ್ತು ಮನೋವಿಜ್ಞಾನ. ಒಂದ್ ಸೆಕೆಂಡ್. ಎಸ್ ಮ್ಯಾಮ್. ಇಲ್ಲಿ ಜೋರ್ ಮಳೆ ಗಲಾಟೆ ಆಗ್ತಿತ್ತು, ಅದಕ್ಕೆ ನಾನು ಸ್ವಲ್ಪ ಇದು ಮಾಡಿದೆ. ಓಕೆ, ನಾನು ಮುಂದುವರಿಸ್ತೀನಿ. ಸ್ನೇಹಿತರೆ, ಒಂದಿಷ್ಟು ಬ್ರೇಕನ್ನು ತಗೊಂಡೆ. ಜೋರ್ ಮಳೆ ಶಬ್ದ ಬರ್ತಾ ಇತ್ತು. ನಾ ಮುಂದುವರಿಸ್ಕೊಂಡು ನಾನು ಏನು ಹೇಳ್ತಾ ಬಂದೆ ಅಂದರೆ, ಸಹಜವಾದಂಥ ಭಾವನೆಗಳನ್ನು ಅಕ್ಕ ಮಹಾದೇವಿ 5ವರ ಕಾರುಣ್ಯ ಪ್ರಸಾದದ ಮೂಲಕ ಹೇಗೆ
ನೀಡಿದ್ಲು ಅಂತಕ್ಕಂಥದ್ದನ್ನ ನಾನು ಚರ್ಚೆ ಮಾಡಿದೆ. ಅದರ ಜೊತೆಯಲ್ಲಿ ಹೇಳಿದಾಗ ವಚನ ಸಾಹಿತ್ಯಕ್ಕೂ ಮನೋವಿಜ್ಞಾನಕ್ಕೂ ಪರಿಕಲ್ಪನಾತ್ಮಕ ನೆಲೆಗಳು ಯಾವ್ಯಾವುದು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಒಂದು ಕ್ರೋಧ, ಒಂದು ಆಸಕ್ತಿ, ಒಂದು ವಿವೇಚನೆ, ಉದ್ವೇಗ, ಅಭಿರುಚಿ, ಭಾವನೆ ಮತ್ತು ಆಕರ್ಷಣೆ, ಈ ಎಲ್ಲ ಸಹಜ ಭಾವನೆಗಳ ಮೂಲಕನೂ ಕೂಡ ಮನೋವಿಕಾಸದ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದೇ ಮಾನವನ ವರ್ತನೆ ಮತ್ತು ಅಂತರ್ಸಂಬಂಧಗಳ ಅಧ್ಯಯನವನ್ನ ನಾವು ನೋಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, 18ನೇ ಶತಮಾನದ ಸಿಗ್ಮಂಡ್ ಫ್ರಾಯ್ಡ್ ಮನೋವಿಜ್ಞಾನದ ಪಿತಾಮಹ ಎಂದು ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಸುಪ್ತ ಪ್ರಜ್ಞೆಯ ಮೂಲಕ, ಕನಸಿನ ಮೂಲಕ ನಮ್ಮ ಆಲೋಚನೆಗಳು, ನಮ್ಮ ವರ್ತನೆಗಳು, ನಮ್ಮ ನಡವಳಿಕೆಗಳು ಭಿನ್ನವಾಗಿ ಕಾಣಿಸುತ್ತೆ ಅಂಥೇಳಿ ಕನಸಿನ ಅಂಶಗಳನ್ನು, ಸುಪ್ತ ಪ್ರಜ್ಞೆಯ ನಿಜ ಅರ್ಥವನ್ನು ಕೊಟ್ಟಿರ್ತಕ್ಕಂಥ ಸಿಗ್ಮಂಡ್ ಫ್ರಾಯ್ಡ್. ಅಕ್ಕ ಮಹಾದೇವಿಯ ಮಹಾಮನೆಯಲ್ಲಿ ಕನಸಿನ ಬಗ್ಗೆ ಪ್ರಪ್ರಥಮವಾಗಿ ವಚನಗಳ ಮೂಲಕ ವಿಶ್ಲೇಷಣೆಯನ್ನು ಕೊಟ್ಟಿರ್ತಕ್ಕಂಥ ಅಕ್ಕ ಮಹಾದೇವಿ ಪ್ರಪ್ರಥಮ ಸುಪ್ತ ಪ್ರಜ್ಞೆಯ ಮನೋವೈಜ್ಞಾನಿಕ ನೆಲೆಯನ್ನ ಕೊಟ್ಟಿರ್ತಕ್ಕಂಥ ಪರಿಕಲ್ಪನಾತ್ಮಕ ನೆಲೆ. ಅಕ್ಕ ಕೇಳಕ್ಕ ನಾನೊಂದ ಕನಸ ಕಂಡೆ, ಚಿಕ್ಕ ಚಿಕ್ಕ ಕೆಂಚೆಡೆಗಳ ಸುಲಿಪಲ್ಲ ಗೊರವನು ಬಂದೆನ್ನ ಭಿಕ್ಷೆ ಬೇಡಿ ಹೋದನಕ್ಕ, ಬೆಂಬಳಿ ವಿಡಿದು ಹೋದೆ ಕೈ ಬಿಡಿದೆನಕ್ಕ, ಅಳಲ್ಲೊಳಗನ್ನ ನೆನೆದು ಕಣ್ಣ ಬಿಟ್ಟೆನಕ್ಕ, ಚೆನ್ನಮಲ್ಲಿಕಾರ್ಜುನನನ್ನ ಗಂಡನಾಗಬೇಕೆಂದು ಕಾಡುತ್ತಿದ್ದೇನಕ್ಕ. ನೋಡಿ, ನಮ್ಮ ಮನಸ್ಸಿನ ಒಳಗಡೆ ನಡೀತಕ್ಕಂಥ ಎಲ್ಲ ಆಲೋಚನೆಗಳು ಸುಪ್ತಾವಸ್ಥೆಯಲ್ಲಿ ಹೇಗೆ ಪ್ರಜ್ಞಾತೀತವಾಗುತ್ತೆ ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ ಅಕ್ಕ ಮಹಾದೇವಿಯ ಅಕ್ಕ ಕೇಳಕ್ಕ ನಾನೊಂದು ಕನಸ ಕಂಡೆ. ಬಹಳ ಸಂತೋಷ ಕೊಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಸಣ್ಣ ಸಣ್ಣ ನೈಜ ಅನುಭವಗಳೇ ನಮ್ಮ ಮನೋವಿಜ್ಞಾನದ ಸಂವೇದನಾಶೀಲತೆಯಲ್ಲಿ ನಡವಳಿಕೆಗಳನ್ನ, ವರ್ತನೆಗಳನ್ನ, ಅಂತರ್ಸಂಬಂಧವನ್ನ ಕೊಡುವುದರ ಮೂಲಕ ಇದು ಮಹಾನ್ ಚಿಕಿತ್ಸಕ ಮನೋವಿಜ್ಞಾನವೂ ಕೂಡ ಆಗಿದೆ. ಇಲ್ಲಿರ್ತಕ್ಕಂಥ ಶರಣ ಬಂಧುಗಳು ಒಪ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಭಾವನೆಗಳನ್ನ, ನಮ್ಮ ಆಲೋಚನೆಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂದಾಗ ಒಂದೇ ಒಂದು ವಚನ ಚಿಕಿತ್ಸಕವಾಗಿ ನಮಗೆ ಕೆಲಸ ಮಾಡೋದು ನಾವು ನೋಡಿದ್ದೀವಿ. ಬೇಕಾದಷ್ಟು ಚಿಕಿತ್ಸಕ ಮನೋವಿಜ್ಞಾನಕ್ಕೆ ವಚನಕಾರರ ಉದಾಹರಣೆಗಳು ಸಿಗುತ್ತೆ ಶರಣರೇ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಅನ್ನುವಾಗ್ಲೇನೆ ನೋಡಿ ಹೇಗೆ ಚಿಕಿತ್ಸಕ ಭಾವನೆ ಇದೆ. ಕೊನೆಯಲ್ಲಿ ನಿನ್ನ ಅಂತರಂಗ ನಿನ್ನ ಬಹಿರಂಗ ಶುದ್ಧವಾಗಿದ್ದಾಗ, ನಿನ್ನ ಅಂತರಂಗ ನಿನ್ನ ಬಹಿರಂಗ ಶುದ್ಧವಾಗಿರ್ಬೇಕು ಅಂದ್ರೆ ನಿನ್ನ ವರ್ತನೆ, ನಿನ್ನ ನಡವಳಿಕೆ, ನಿನ್ನ ಆಲೋಚನೆ, ನಿನ್ನ ಭಾವನೆಗಳು ಶುದ್ಧವಾಗಿರಬೇಕು. ಅದಕ್ಕೆ ನಾನು ಹೇಳಿದ್ದು, ಅಂಧಕನನ್ನಾಗಿ ಮಾಡು, ಹೆಳವನನ್ನಾಗಿ ಮಾಡು, ಕಿವುಡನನ್ನಾಗಿ ಮಾಡು ಅನ್ನೋದೇ ನಮ್ಮ ಕೂಡಲ ಸಂಗಮ ದೇವನನ್ನ ಒಲಿಸುವ ಪರಿ ಯಾವುದು ಅಂದ್ರೆ ಇದೇ ಶುದ್ಧ ಮನೋವಿಜ್ಞಾನ, ಇದೇ ಪರಿಕಲ್ಪನಾತ್ಮಕ ವೈಜ್ಞಾನಿಕ ಅರ್ಥ. ಅಂತರಂಗ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಅನ್ನುವುದೇ ಚಿಕಿತ್ಸಕ ಮನೋವಿಜ್ಞಾನ. ಬಸವಣ್ಣನವರ ಅತ್ಯಂತ ಜನಪ್ರಿಯ ವಚನ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು. ಲಾಸ್ಟಿಗೆ ನೋಡಿ ಚಿಕಿತ್ಸಕವಾಗಿ ಬರ್ತಕ್ಕಂಥದ್ದೇನು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂತೊಲಿವನಯ್ಯ. ಯಾವುದಿಲ್ಲ, ಯಾವುದಿದೆ ವಚನ ಸಾಹಿತ್ಯದ ಅನುಭವ ಮಂಟಪದಲ್ಲಿ, ಮಹಾಮನೆಯಲ್ಲಿ, ಅರಿವಿನ ಮನೆಯಲ್ಲಿ ಯಾವುದಿಲ್ಲ. ಈ ಪ್ರಯೋಗಾಲಯದಲ್ಲಿ ಪ್ರತಿಯೊಂದು ಪ್ರಯೋಗವನ್ನ ಮಾಡಿ ಗೆದ್ದು ಬಂದವರು ಯಾರು ಅಂದ್ರೆ ನಮ್ಮ ಶಿವಶರಣರು ಅಂತ ಹೇಳ್ತಾ, ಆಧುನಿಕ ಮನೋವಿಜ್ಞಾನಿ ವಿಲ್ಹೆನ್ ಊಂಟ್ ಅವರು ಕೂಡ ಅಂತರ್ಸಂಬಂಧಗಳು
ನಮ್ಮ ವರ್ತನೆಯ ನಮ್ಮ ನಡವಳಿಕೆಯ ಮೂಲಕ ನಡೆಯುತ್ತೆ ಹಾಗೂ ಜೀವನದ ಎಲ್ಲ ಬಗೆಯ ಸನ್ನಿವೇಶಗಳಿಗೆ ಪ್ರತಿಕ್ರಿಯಿಸುವ ವ್ಯಕ್ತಿಯ ಚಟುವಟಿಕೆಗಳೇ ವಚನ ಸಾಹಿತ್ಯದ ನಿಜವಾದ ವೈಜ್ಞಾನಿಕ ಅಧ್ಯಯನ ಅಂತ ಹೇಳ್ತಾ ಮುಂದುವರೆದು, ಇದು ಶರೀರ ವಿಜ್ಞಾನವೂ ಹೌದು, ವಿಕಾಸ ಮನೋವಿಜ್ಞಾನವೂ ಹೌದು, ಸಾಮಾಜಿಕ ಮನೋವಿಜ್ಞಾನವೂ ಹೌದು, ಸಾಮಾನ್ಯ ಮನೋವಿಜ್ಞಾನವೂ ಹೌದು, ಎಲ್ಲಕ್ಕಿಂತ ಹೆಚ್ಚಾಗಿ ಶಕ್ತಿ ಮನೋವಿಜ್ಞಾನ. ನನ್ನ ಪ್ರಕಾರ ವಚನ ಸಾಹಿತ್ಯ ಒಂದು ಲಿಂಗಾನು ಸಂಬಂಧದಲ್ಲಿ ಇರ್ತಕ್ಕಂಥ ಒಂದು ಚೈತನ್ಯ, ಪಿಂಡಾಂಡುವಿನಿಂದ ಬ್ರಹ್ಮಾಂಡವಾಗುವಂತಹ ಪರಿಕಲ್ಪನೆ ಇದೆಯಲ್ಲ ಸ್ನೇಹಿತರೆ, ಅದು ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಒಂದು ಮನೋವೈಜ್ಞಾನಿಕ ಪರಿಕಲ್ಪನೆ. ಇನ್ನೊಂದು 2 ನಿಮಿಷದಲ್ಲಿ ನನ್ನ ವಿಚಾರದ ಕೊನೆಯ ಹಂತಕ್ಕೆ ನಾನು ಬರ್ತೀನಿ. ಎಲ್ಲವೂ ಒಳಗೊಂಡಿರ್ತಕ್ಕಂಥ ಮನೋವಿಜ್ಞಾನಕ್ಕೆ ಒಂದು ವಚನವನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ವಿಶ್ವಗುರು ಬಸವಣ್ಣನವರು, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಬ್ರಹ್ಮಾಂಡದಿಂದ ತತ್ತ ಶ್ರೀ ಮುಕುಟ, ಪಾತಾಳದಿಂದ ತತ್ತ ಶ್ರೀ ಚರಣ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ. ಸ್ನೇಹಿತರೆ, ಮನೋವಿಜ್ಞಾನದ ಯಾವ ವಿಷಯಗಳು ಇದರಲ್ಲಿ ಅಡಗಿಲ್ಲ ಹೇಳಿ? ಜಗದಗಲದಿಂದ ಪ್ರಾರಂಭವಾದದ್ದು ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ, ಎಲ್ಲಿಂದ ಎಲ್ಲಿಗೆ? ಪಿಂಡಾಂಡುವಿನಿಂದ ಬ್ರಹ್ಮಾಂಡದ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಅರಿವು, ನಮ್ಮ ಆತ್ಮಶುದ್ಧತೆ, ನಮ್ಮ ವರ್ತನೆ, ನಮ್ಮ ನಡವಳಿಕೆಯ ಜೊತೆಯಲ್ಲಿ ಅಂತರ್ಸಂಬಂಧ ಎಲ್ಲಿಂದ ಎಲ್ಲಿವರೆಗೂ ಬಂತು ಅಂದರೆ ಜಗದಗಲದಿಂದ ಹಿಡಿದು ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದದ್ದು ಏನು ಅಂದರೆ ಅದು ಮಹಾ ಬೆಳಕು, ಮನೋವಿಜ್ಞಾನದ ಬೆಳಕು ಅಂತ ಹೇಳ್ತಾ, ಇಷ್ಟೊತ್ತು ಸಮಾಧಾನದಿಂದ ಕೇಳ್ತಕ್ಕಂಥ ನಿಮ್ಗೆಲ್ರಿಗೂ ಕೂಡ ನನಗಿಂತ ಕಿರಿಯರಿಲ್ಲ, ನಿಮ್ಮೆಲ್ಲರಿಗಿಂತ ಹಿರಿಯರಿಲ್ಲ. ಇದು ನನ್ನ ಮನಸ್ಸಾಕ್ಷಿ, ಇದು ನಿಮ್ಮ ಪಾದ ಸಾಕ್ಷಿ. ಕೂಡಲ ಸಂಗಮ ದೇವ, ಇದೇ ನಿಮ್ಮ ದಿಬ್ಬ. ಎಲ್ರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು ಮ್ಯಾಮ್. ಇಂದಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ವಚನ ಸಾಹಿತ್ಯ ಮನೋವಿಜ್ಞಾನ ಪರಿಕಲ್ಪನಾತ್ಮಕ ನೆಲೆ ಎಂಬ ಅತ್ಯಂತ ಅರ್ಥಪೂರ್ಣ ವಿಷಯದ ಕುರಿತು ತಮ್ಮ ಅಮೂಲ್ಯವಾದ ವಿಚಾರವನ್ನ ನಮ್ಮೊಂದಿಗೆ ಹಂಚಿಕೊಂಡ ಗೌರವಾನ್ವಿತ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ವಂದನೆಗಳು. ಎಸ್. ವಚನ ಸಾಹಿತ್ಯವನ್ನು ಕೇವಲ ಸಾಹಿತ್ಯದ ದೃಷ್ಟಿಯಿಂದ ನೋಡದೆ ಮೇಡಮ್ ಅವರು ಅದರೊಳಗಿನ ಮಾನವೀಯ ಮೌಲ್ಯಗಳು, ಚಿಂತನೆ, ಮನೋಭಾವ ಮತ್ತು ಬದುಕಿನ ಒಳನೋಟಗಳನ್ನು ಮನೋವಿಜ್ಞಾನದ ನೆಲೆಯಲ್ಲಿ ನಮಗೆ ಪರಿಚಯಿಸಿದ ನಿಮ್ಮ ಒಂದು ಉಪನ್ಯಾಸ ನಿಜಕ್ಕೂ ಜ್ಞಾನಪೂರ್ಣವಾಗಿತ್ತು ಮ್ಯಾಮ್. ತಮ್ಮ ಅಮೂಲ್ಯವಾದ ಸಮಯವನ್ನ ಮೀಸಲಿಟ್ಟು ತಮ್ಮ ಅನುಭವ ಮತ್ತು ಜ್ಞಾನವನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ತಮಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ವಂದಿಸುತ್ತಾ, ನಿಮ್ಮ ವಿಚಾರಗಳನ್ನು ನಮ್ಮೆಲ್ಲರ ಚಿಂತನೆಗೆ ಹೊಸ ಆಯಾಮ ನೀಡಲೆಂದು ತಾವು ನೀಡಿದ ಜ್ಞಾನ ಮತ್ತು ಮಾರ್ಗದರ್ಶನ ನಮ್ಮ ಶರಣಯಾನದ ಪಯಣಕ್ಕೆ ಸದಾ ದಾರಿದೀಪವಾಗಲಿ. ಮತ್ತೊಮ್ಮೆ ತಮ್ಮನಿಗೆ ಆತ್ಮೀಯವಾಗಿ ಅಭಿನಂದಿಸುತ್ತಾ ಮನಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಶರಣು ಶರಣಾರ್ಥಿಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಿದ್ದೇನೆ. ಶರಣ ಬಂಧುಗಳೇ, ಮತ್ತೊಂದು ಈಗ ಸಂಚಿಕೆ ವಿಶೇಷವಾಗಿ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ಕಾವ್ಯಶ್ರೀ ಮಹಾಗಾವಂಕರ್ ಸಿಕಾ ಮೇಡಮ್ ಅವರು, ಕಲಬುರಗಿ. ಮೇಡಮ್ ಅವರ ವಿಷಯ ಪ್ರಕೃತಿಯೊಂದಿಗೆ ಲೀನವಾದ ಶರಣರು. ಇವತ್ತಿನ 2ನೆಯ ಸಂಚಿಕೆ. ಈಗ ಮೇಡಮ್ ಅವರು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವಚನವನ್ನ ಓದುವುದು ಜ್ಞಾನ, ವಚನವನ್ನು ಅರ್ಥ ಮಾಡಿಕೊಳ್ಳುವುದು ವಿವೇಕ, ವಚನದ ಮೌಲ್ಯವನ್ನ ಬದುಕುವುದು ನಿಜವಾದ
ಶರಣತ್ವ ಎಂದು ಹೇಳುತ್ತಾ ಇದೇ ಒಂದು ಆಶಯದೊಂದಿಗೆ ಇಂದಿನ ಶ್ರಾವಣ ಮಾಸದ ಶರಣಯಾನ ಕಾರ್ಯಕ್ರಮಕ್ಕೆ ಶ್ರೀ ಕಾವ್ಯಶ್ರೀ ಮಹಾಗಾವಂಕರ್ ಮೇಡಮ್ ಅವರಿಗೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮೇಡಮ್, ಕಾವ್ಯಮ್ಮ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್. ಎಲ್ಲರಿಗೂ ಶರಣಾರ್ಥಿ. ಇದುವರೆಗೂ ಮನೋವೈಜ್ಞಾನಿಕ ನೆಲೆಯಲ್ಲಿ ಮಾತನಾಡಿದಂತ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ ಅವರೇ, ಡಾಕ್ಟರ್ ಶಬಾನಾ ಅವರೇ, ಲಕ್ಷ್ಮೀ ದೇವಿ ಎನ್ ಅವರೇ, ಗಿರೀಶ್ PH ಅವರೇ, ಹಾಗೂ ವಚನ ಸಾಹಿತ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಸಹೋದರ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಅವರೇ, ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಶರಣ ಬಾಂಧವರಿಗೆ ಶರಣಾರ್ಥಿಗಳು. ಈಗ ವಚನ ಸಾಹಿತ್ಯವನ್ನ ಒಂದು ಪ್ರಕೃತಿಯ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಹೊಸ ದೃಷ್ಟಿಕೋನದಿಂದ ನೋಡುವ ಒಂದು ಹೊಳವನ್ನ ಹುಡುಕುತ್ತಾ ಹೋದಾಗ ನನಗೆ ಹೊಳೆದ ಶೀರ್ಷಿಕೆ ಪ್ರಕೃತಿಯೊಂದಿಗೆ ಲೀನವಾದ ಶರಣರು. ಇವತ್ತಿನ ನಮ್ಮ ಬದುಕು, ಜೀವನ ಶೈಲಿ, ಆಧುನಿಕ ವಿಜ್ಞಾನ, ತಂತ್ರಜ್ಞಾನ ಇವು ಎಲ್ಲವನ್ನು ಒಳಗೊಂಡಂತೆ ನಾವು ಅವಲೋಕನವನ್ನ ನಾವು ಮಾಡಿದ್ದೇ ಆದ್ರೆ ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಎಷ್ಟೊಂದು ದೂರ ನಿರ್ಮಾಣ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ಇವತ್ ನೋಡಿ, ನಾವು ಅನೇಕ ಎಲೆಕ್ಟ್ರಾನಿಕ್ಸ್ ಗ್ಯಾಡ್ಜೆಟ್ಸ್ ಗಳ ಜೊತೆಯಲ್ಲಿ ಕಳೆದು ಹೋಗಿದ್ದೇವೆ. ಮೊದಲನೇ ಮಾತು, ಈ ಮೊಬೈಲ್ ನಲ್ಲಿ ನಾವು ಅತಿ ಹೆಚ್ಚು ಸಮಯವನ್ನ ಕಳೀತಾ ಇದ್ದೀವಿ. ಎಲ್ಲದಕ್ಕೂ ಉಪಯೋಗ ಆಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿರೋದು ಈ ಮೊಬೈಲ್ ನಿಂದಾನೆ. ಇದು ನಮ್ಗೆ ಜೀವನಕ್ಕೆ ಎಷ್ಟು ಪೂರಕವೋ ಅಷ್ಟೇ ಮಾರಕವೂ ಆಗಿದೆ ಅಂತ ನನ್ನ ಅಭಿಪ್ರಾಯ. ಈ ಆಧುನಿಕ ಜೀವನ ಶೈಲಿಯ ಮಧ್ಯದಲ್ಲಿ ಇದ್ದುಕೊಂಡು ನಾವು ಮತ್ತೆ ಪ್ರಕೃತಿಯ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನಸ್ಥಿತಿ ಬದಲಾಗ್ಬೇಕಾಗುತ್ತೆ. ಬಸವಣ್ಣನವರ ಒಂದು ವಚನ ಇದೆ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಪ್ರತಿಯೊಂದು ವಚನವನ್ನು ನಾವು ವಿಭಿನ್ನವಾದ ಆಯಾಮದಲ್ಲಿ ಗಮನಿಸ್ತಾ ಹೋದ್ರೆ ಈ ವಚನದಿಂದ ನಾವು ಇವತ್ತಿನ ಒಂದು ಏನು ಜಾಗತಿಕ ಮಟ್ಟದ ತಾಪಮಾನದ ಬಗ್ಗೆ ಆಲೋಚನೆ ಮಾಡಿ ನಾವು ಈ ವಚನವನ್ನ ಓದಿದಾಗ ನಮಗ್ ಗೊತ್ತಾಗುತ್ತೆ ಇವತ್ತು ನಾವು ಬದುಕಿ ಬಾಳ್ತಾ ಇರುವ ಈ ಪ್ರಕೃತಿಯ ತಾಪಮಾನ ಎಷ್ಟು ಹೆಚ್ಚಾಗಿದೆ ಅಂತ. ವಿಜ್ಞಾನಿಗಳು ಗ್ಲೋಬಲ್ ವಾರ್ಮಿಂಗ್ ಅನ್ನುವ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಇಡೀ ಜಗತ್ತಿಗೆ ಯಾವ ರೀತಿ ಈ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ, ಪರಿಸರ ಹೇಗೆ ಮಲಿನಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ ವಿಶೇಷವಾದ ಅಧ್ಯಯನವನ್ನ ಮಾಡಿ ಇವತ್ತು ನಾವು ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅನ್ನ ಒಂದು ವಿಭಾಗವಾಗಿ ಮಾಡಿರೋದನ್ನ ನಾವು ನೋಡ್ತೀವಿ. ಇದರಿಂದ ನಮ್ಗೆ ಏನು ತಿಳಿದು ಬರುತ್ತೆ ಅಂತಂದ್ರೆ, ಇವತ್ತಿನ ಆಧುನಿಕ ಕಾಲದಲ್ಲಿ ಈ ಪರಿಸರ ಪ್ರಜ್ಞೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಈ ಪರಿಸರ ಪ್ರಜ್ಞೆಯನ್ನ ನಾವು ಇವತ್ತು ಹೇಗೆ ಗ್ರಹಿಸ್ತಾ ಇದ್ದೀವಿ ಅಂತಂದ್ರೆ, ನಾವು ಅನೇಕ ಉಪಕರಣ, ಯಂತ್ರ, ತಂತ್ರಜ್ಞಾನ, ವಿಜ್ಞಾನಗಳ ಮಧ್ಯದಲ್ಲಿ ಇದ್ದುಕೊಂಡು ಈ ಪರಿಸರದ ಬಗ್ಗೆ ನಾವು ಒಂದಿಷ್ಟು ಪ್ರಜ್ಞೆ ಮೂಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುವ ಹೊತ್ತಿನಲ್ಲಿ ನಾವು ಶರಣರ ವಚನಗಳ ಮೂಲಕ ಅವರು ಹೇಗೆ ಪ್ರಕೃತಿಗೆ ಹತ್ರವಾಗಿದ್ರು, ನಾವು ಹೇಗೆ ಪ್ರಕೃತಿಯಿಂದ ದೂರವಾಗಿದ್ದೀವಿ, ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದಂತ ಅನೇಕ ಆಯಾಮಗಳು ಏನು, ಅದು ಪ್ರಕೃತಿಯನ್ನು ಕುರಿತು ಹೇಗೆ ನಾವು ಹತ್ರ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನೋಡ್ಬೇಕು ಅನ್ನೋ ಉದ್ದೇಶನೇ ಈ ಶೀರ್ಷಿಕೆಯ ಅಡಿಯಲ್ಲಿ ವಿಚಾರ. ಈಗ ಈ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಅದಕ್ಕೆ ಒಂದು ಸ್ಕೇಲ್ ಅನ್ನ ಇಟ್ಕೊಂಡು ಇಡೀ ಜಾಗತಿಕ ಮಟ್ಟದಲ್ಲಿ ತಾಪಮಾನ ಎಷ್ಟಾಯ್ತು, ಮಳೆ ಎಷ್ಟಾಯ್ತು, ಬಿರುಗಾಳಿ ಎಷ್ಟಿದ್ದು, ಈ ಒಂದು ಅಂಕೆ ಸಂಖ್ಯೆಗಳನ್ನ ತಾಳಮೇಳ ಮಾಡಿಕೊಂಡು ವಿಜ್ಞಾನಿಗಳು ಒಂದು ಹಂತಕ್ಕೆ ನಿರ್ಣಯಕ್ಕೆ ಬರ್ತಾರೆ. ಅದನ್ನ ನಾವು ಗಮನಿಸಿದಾಗ ಅದು ಆರಂಭದಿಂದ ಇಂದಿನವರೆಗೆ, ಪ್ರಸ್ತುತದವರೆಗೆ ಬರುವ ಹೊತ್ತಿನಲ್ಲಿ ಇಡೀ ಭೂಮಿಯ ತಾಪಮಾನ ವಿಪರೀತ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ನಮಗೆ ಬಹಳ ತುರ್ತಾಗಿ ಬೇಕಾಗಿರೋದು ಏನು ಅಂತಂದ್ರೆ ಪರಿಸರ ಪ್ರಜ್ಞೆ. ಈ ಪರಿಸರ ಅನ್ನೋದು ನಮ್ಮ ಸುತ್ತಮುತ್ತಲೂ ಇರುವ ಒಂದು ವಾತಾವರಣ.
ಈ ಪರಿಸರಕ್ಕೆ ನಾವು ಶರಣರ ವಚನಗಳಲ್ಲಿ ನಾವು ಏನಂತ ಪರಿಗಣಿಸಬಹುದು ಅಂತಂದ್ರೆ ಅಲ್ಲಿ ಪ್ರಕೃತಿ ಅಂತ ಪರಿಗಣಿಸಬಹುದು. ಮನುಷ್ಯ ಮತ್ತು ಪ್ರಕೃತಿ, ಪರಿಸರ ಮತ್ತು ಪ್ರಜ್ಞೆ, ಹೀಗೆ ಈ ನೆಲೆಯಲ್ಲಿ ನಾವು ಶರಣರ ವಚನವನ್ನ ಅವಲೋಕನ ಮಾಡಿದ್ದೇ ಆದ್ರೆ ಅಂದು 12ನೇ ಶತಮಾನದಲ್ಲಿ ಪರಿಸರವೇ ಪ್ರಕೃತಿಯಾಗಿ ಶರಣರ ಬದುಕನ್ನ ವ್ಯಾಪಿಸಿತ್ತು ಅನ್ನೋದು ನಮ್ಗೆ ಅನೇಕ ವಚನಗಳಿಂದ ತಿಳಿದು ಬರ್ತಾ ಇದೆ. ಅದನ್ನ ಈಗ ನಾವು ನೋಡ್ತಾ ಹೋದ್ರೆ ಬಸವಣ್ಣನವರ ವಚನದಲ್ಲಿ ನಾವೀಗ ಕಂಡ್ವಿ, ಈಗ ಧರೆನೇ ಹತ್ತಿ ಉರಿತು ಅಂತಂದ್ರೆ ಅಲ್ಲಿ ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಾವು ಈ ಭೂಮಿಯನ್ನ ಶಾಂತಗೊಳಿಸ್ಬೇಕಾದ್ರೆ, ತಾಪಮಾನವನ್ನ ತಂಪುಗೊಳಿಸ್ಬೇಕಾದ್ರೆ ನಾವು ಏನು ಮಾಡ್ಬೇಕು? ನಾವು ಒಬ್ಬ ವ್ಯಕ್ತಿಯಾಗಿ ಮೊದ್ಲು ನಾವು ವೈಯಕ್ತಿಕವಾಗಿ ಶುದ್ಧವಾಗ್ಬೇಕು, ನಂತರ ಬಾಹ್ಯವಾಗಿ ಶುದ್ಧವಾಗ್ಲಿಕ್ಕೆ ಅವಕಾಶ ಸಿಗುತ್ತೆ. ಬಸವಣ್ಣನವರ ಮೂಲಭೂತವಾದ ಒಂದು ವಚನ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳ್ತಾರೆ. ಇಲ್ಲಿ 7 ಅಂಶಗಳನ್ನ ನಿರಾಕರಣೆಯ ಜೊತೆಗೆ ಬೇಡ 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 ಅಂತ ಹೇಳ್ತಾನೆ ಅದನ್ನ ನಾವು ಹೇಗೆ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು? ಮನೆಯೊಡೆಯ ಇದ್ದಾನೋ ಇಲ್ಲವೋ ಒಳಗಡೆ ರಜ ತುಂಬಿದೆ ಅಂದ್ರೆ ಈ ದೇಹದ ಒಳಗಡೆ ಎಷ್ಟೊಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲಾ ಅರಿಷಡ್ವರ್ಗಗಳು ಈ ದೇಹದಲ್ಲಿ ತುಂಬಿಕೊಂಡಿದೆ. ಅದರ ಒಡೆಯ ಏನ್ ಮಾಡ್ತಾ ಇದ್ದಾನೆ? ಅವನು ಯಾಕೆ ಅದನ್ನ ಕಸಗುಡಿಸಿ ರಜವನ್ನ ಹೊರಗೆ ಬಿಸಾಕ್ತಾ ಇಲ್ಲ ಅಂತ ಇನ್ನೊಂದು ವಚನದಲ್ಲಿ ಅವ್ರು ಪ್ರಶ್ನೆ ಮಾಡ್ತಾರೆ. ಹಾಗೆ ಈ ವಚನದಲ್ಲಿ ನಾವು ಯಾವುದನ್ನ ಸ್ವೀಕಾರ ಮಾಡ್ಬೇಕು, ಯಾವುದನ್ನ ನಿರಾಕರಣೆ ಮಾಡ್ಬೇಕು, ಅಂತರಂಗ ಶುದ್ಧವಾಗಿರ್ಬೇಕಾದ್ರೆ ಯಾವ ಪ್ರಯತ್ನ ಇರಬೇಕು ನಮ್ಮಲ್ಲಿ ಅನ್ನೋದು ಬಹಳ ಮೂಲಭೂತವಾದ ಅಂಶಗಳನ್ನ ಇದರಲ್ಲಿ ಬಸವಣ್ಣನವರು ಎತ್ತಿ ತೋರಿಸ್ತಾರೆ. ಹೀಗೆ ಒಬ್ಬ ವ್ಯಕ್ತಿ ತನ್ನ ಅಂತರಂಗದಿಂದ ಶುದ್ಧನಾದ ಅಂತ ಅಂದ್ರೆ ಅವನು ಬಹಿರಂಗ ಶುದ್ಧಿಗೂ ತಯಾರಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತು ನಮ್ಗೆ ಇದರಿಂದ ಒಂದು ಹೊಳವು ನಮ್ಗೆ ಸಿಗ್ತಾ ಹೋಗುತ್ತೆ. ಇನ್ನೊಬ್ಬ ವಚನಕಾರ ಕೃಷಿ ಕಾಯಕದ ಮುದ್ದಣ್ಣ ಇದೇ ವಚನವನ್ನ ಇನ್ನೊಂದು ರೀತಿಯಲ್ಲಿ ಅಂತರಂಗ ಶುದ್ಧತೆ ಬಗ್ಗೆನೆ ಹೇಳೋದು ಹೇಗೆ ಅಂತಂದ್ರೆ, ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಬಲಿದು ಉಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವಧನದೊಡೆಯ. ನಾವು 12ನೇ ಶತಮಾನದ ಶರಣರಲ್ಲಿ ನಾವು ಕಾಣ್ತೀವಿ, ಅವರು ಸರ್ವಾಂಗ ಲಿಂಗಿ ಆದಂತವ್ರು. ಅಂದ್ರೆ ಇಡೀ ದೇಹವನ್ನೇ ಲಿಂಗ ಎಂದು ಭಾವಿಸಿ ಆ ಭಕ್ತಿ ಭಾವದಿಂದ ಬದುಕನ್ನ ನಡೆಸಿದವರು. ಅವರು ಶರಣ ತತ್ವಗಳಾದ ಅಷ್ಟಾವರಣ, ಪಂಚಾಚಾರ, ಶತಸ್ಥಲ ಇವು ಎಲ್ಲವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅವರು ಜೀವನವನ್ನ ನಡೆಸಿದ್ರು. ಹಾಗೆ ನಮ್ಗೆ ವಚನ ಸಾಹಿತ್ಯದ ಒಂದು ಉಡುಗೊರೆಯನ್ನ ಇಟ್ಟು ಹೋದ್ರು. ಹೀಗೆ ನಮ್ಮ ದೇಹವನ್ನೇ ಭೂಮಿ ಅಂತ ತಿಳಿದು ಅಲ್ಲಿ ಲಿಂಗವನ್ನ ಬೆಳೆಯೋದು. ಲಿಂಗ ಆ ದೇಹ ಸರ್ವಾಂಗ ಲಿಂಗಿ ಆದಾಗ ಅಲ್ಲಿ ಹೊರಗೆ ಬರುವಂತದ್ದೆಲ್ಲ ಪ್ರತಿಫಲ ಏನಿರುತ್ತೆ ಅಂದ್ರೆ ಅದು ವಿಶ್ವಾಸವೆಂಬ ಭತ್ತ ಬಲಿದು ಉಂಡು ಸಖಿಯಾಗಿರಬೇಕೆಂದ ಕಾಮ ಭೀಮ ಜೀವಧನದೊಡೆಯ. ಅಂದ್ರೆ ಸರ್ವಾಂಗ ಲಿಂಗಿ ಆದ್ಮೇಲೆ ಅಲ್ಲಿ ಬೆಳೆದ ಬೆಳೆ ಹೇಗಿರುತ್ತೆ ಅಂತಂದ್ರೆ ಅದು ಬಹಳ ಸುಂದರವಾದ ಬದುಕನ್ನ ಕಟ್ಟಿಕೊಡುತ್ತೆ ಅನ್ನುವ ಮಾತನ್ನ ಕೃಷಿ ಕಾಯಕದ ಮುದ್ದಣ್ಣ ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ. ನಾವು ಹೀಗೆ ಅಂತರಂಗವನ್ನ ಶುದ್ಧ ಮಾಡಿಕೊಂಡ ನಂತರ ನಾವು ಬಾಹ್ಯ ಜಗತ್ತನ್ನ ಶುದ್ಧ ಮಾಡ್ಬೇಕಾಗಿದೆ. ಇವತ್ತು ನಮ್ಮ ಮೂಲ ಉದ್ದೇಶ ಏನು ಅಂತಂದ್ರೆ ಜಾಗತಿಕ ತಾಪಮಾನವನ್ನ ಕಮ್ಮಿ ಮಾಡ್ಬೇಕಾದ್ರೆ ನಾವು ಪ್ರಕೃತಿಗೆ ಬಹಳ ಹತ್ತಿರ ಆಗ್ಬೇಕಾಗಿದೆ. ಪ್ರಕೃತಿಯಿಂದ ಬಹಳ ದೂರ ಬಂದಿದೀವಿ. ನಮ್ಮ ಬದುಕಿನ ಜೀವನ ಶೈಲಿ ಇರಬಹುದು ಅಥವಾ ನಾವು ಪ್ರತಿನಿತ್ಯ ನಮ್ಮ ಕಾಯಕದ ರೀತಿ ಇರಬಹುದು, ಎಲ್ಲವೂ ನಾವು ಅವಲೋಕಿಸಿದಾಗ ಆ ಮನುಷ್ಯ ಬದುಕುವ ರೀತಿ ಹೇಗಿದೆ ಅಂದ್ರೆ ಪ್ರಕೃತಿಯಿಂದ ಬಹಳ ದೂರ ಬಂದು ಅದು ಎಲ್ಲೋ ಬೆಳೀತಾ ಇರುವ ಅನ್ನವನ್ನ ನಾವು ಊಟ ಮಾಡ್ತಾ ಇದ್ದೀವಿ. ನಮ್ಗದು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ನಾವು ಅದನ್ನ ತಗೊಳ್ತಾ ಇದ್ದೀವಿ ಅನ್ನೋ ಪರಿಕಲ್ಪನೆಯೇ ನಮಗೆ ಇಲ್ಲ ಆಗಿದೆ. ಅದಕ್ಕಾಗಿ ನಾವು ಈ ಭೂಮಿ ಈ ಎಲ್ಲ ಪಂಚಭೂತಗಳನ್ನ ನಾವು ಮೊದಲು ಅರಿತುಕೊಳ್ಬೇಕಾಗುತ್ತೆ. ನಮ್ಮ ಜನಪದಿಯರು ಹೇಳೋ ಹಾಗೆ ಹೊತ್ತಾರೆ ಎದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯುವ ಭೂತಾಯ ಎದ್ದೊಂದು ಗಳಿಗೆ ನೆನೆದೇನ. ಇಲ್ಲಿ ಜನಪದರು ಪ್ರತಿಯೊಂದು ಮಾತನ್ನು ಶರಣರಂತೆಯೇ ಅವರು ಬಹಳ ಸತ್ಯವಾದ ಮಾತನ್ನ ಆಡ್ತಾರೆ.
ಇಲ್ಲಿ ನಮಗ್ ಗೊತ್ತಾಗುತ್ತೆ ಈ ಭೂಮಿಗೆ ನಾವು ಎಷ್ಟೊಂದು ಭಯ ಭಕ್ತಿಯಿಂದ ಇರ್ಬೇಕು ಅನ್ನೋದು. ಇದೇ ಮಾತನ್ನ ಚನ್ನಬಸವಣ್ಣವರು ಈ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ಜಲ ಎಲ್ಲವೂ, ಅಲ್ಲಿ ಬೆಳೆಯುವ ಧಾನ್ಯ, ಇವು ಎಲ್ಲವೂ ನಾವು ಹೇಗೆ ಅದನ್ನ ನಾವು ಸ್ವೀಕರಿಸ್ಬೇಕು ಅಂತಂದ್ರೆ, ಒಬ್ಬ ಭಕ್ತನಾಗಿ, ಅವು ಭಕ್ತಿಯಿಂದ ಕೊಡ್ತಾ ಇರುವ, ಪ್ರಕೃತಿ ನಮ್ಗೆ ಭಕ್ತಿಯಿಂದ ಕೊಡ್ತಾ ಇದ್ರೆ ನಾವು ಭಕ್ತರಂತೆ ಅದನ್ನ ಸ್ವೀಕಾರ ಮಾಡ್ಬೇಕು. ಹಾಗೆ ಈ ಭೂಮಿಯ ಬೆಲೆ ಏನು, ಆಕಾಶದಲ್ಲಿರುವ ಚಂದ್ರ ಸೂರ್ಯರ ಬೆಲೆ ಏನು, ಭೂಮಿಯಿಂದ ಹೊರಹೊಮ್ಮುವ ಜಲದ ಬೆಲೆ ಏನು ಅನ್ನೋದನ್ನ ಈ ವಚನದಲ್ಲಿ ನಾವು ನೋಡ್ತೀವಿ. ಚನ್ನಬಸವಣ್ಣವ್ರು ಹೇಳ್ತಾರೆ, ನಾನು ಮೆಟ್ಟುವ ಭೂಮಿಯ ಭಕ್ತನ ಮಾಡಿದಲ್ಲದೆ ಮೆಟ್ಟೆನಯ್ಯ, ನಾನು ನೋಡುತ್ತಿಹ ಆಕಾಶದ ಚಂದ್ರ ಸೂರ್ಯರ ಭಕ್ತರ ಮಾಡಿದಲ್ಲದೆ ನಾನೋಡೆನಯ್ಯ, ಜಲವ ಭಕ್ತನ ಮಾಡಿದಲ್ಲದೆ ನಾನು ಬಳಸೆನಯ್ಯ, ನಾನು ಕೊಂಬ 18 ಧಾನ್ಯವ ಭಕ್ತನ ಮಾಡಿದಲ್ಲದೆ ಕೊಳ್ಳೆನು, ಕೂಡಲ ಚನ್ನ ಸಂಗ ನಿಮ್ಮಾಣೆ. ಚನ್ನಬಸವಣ್ಣವರು ಪ್ರತಿಯೊಂದು ವಸ್ತುವಿನಲ್ಲೂ ಬಾಹ್ಯವಾಗಿ ಕಾಣುವ, ಮನುಷ್ಯನ ಬಹು ಉಪಯೋಗಿ ಆಗುವಂತ ಪ್ರತಿಯೊಂದು ಪ್ರಕೃತಿಯ ಒಂದೊಂದು ವಸ್ತುವನ್ನು ಅವರು ಭಯಭಕ್ತಿಯಿಂದ ಕಾಣ್ತಾ ಇದ್ದಾರೆ. ಮತ್ತೆ ಆ ಭೂಮಿಯೇ ಭಕ್ತನಾಗಿ ನನಗೆ ಎಲ್ಲವನ್ನು ಕೊಡ್ತಾ ಇದೆ, ಅದಕ್ಕೆ ನಾನು ಭಕ್ತಿ ಮಾಡದೆ ಇದನ್ನೆಲ್ಲ ನಾನು ಸ್ವೀಕಾರ ಮಾಡೋದಿಲ್ಲ ಅನ್ನೋ ಮಾತನ್ನ ಕೊನೆಯ ಹಂತದಲ್ಲಿ ಅವರು ಆಣೆಯನ್ನು ಮಾಡಿ ಹೇಳ್ತಾರೆ. ಇನ್ನು ಅಕ್ಕ ಮಹಾದೇವಿಯ ಒಂದು ಪರಿಕಲ್ಪನೆಯಲ್ಲಿ ನಾವು ನೋಡಿದಾಗ, ಅಕ್ಕ ಮಹಾದೇವಿ ಈ ಇಡೀ ಪ್ರಕೃತಿಯನ್ನ, ನಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅಕ್ಕನ ಅಂತರಂಗ ಪಯಣವೂ ಸಾಗೋದು ಬಾಹ್ಯ ಪಯಣದ ಜೊತೆಯಲ್ಲಿ. ಅಲ್ಲಿ ಉಡುತಡಿಯಿಂದ ಬಸವ ಕಲ್ಯಾಣದವರೆಗೆ ಬರುವವರೆಗೂ ಅದು ಬಾಹ್ಯ ಪಯಣ ಕಣ್ಣಿಗೆ ಕಾಣುವಂತಿದ್ರೆ, ಆಕೆಯ ಅಂತರಂಗದಲ್ಲಿ ಒಳ ಪಯಣ ನಡೆದಿರುತ್ತೆ. ಹಾಗೆ ಬರುವಾಗ ದಾರಿಯಲ್ಲಿ ಸಿಕ್ಕ ಅನೇಕ ಗಿಡಗಳನ್ನ, ಹಣ್ಣನ್ನ, ಆಹಾರವನ್ನ ಎಲ್ಲವನ್ನು ಪಡಿಬೇಕಾದ್ರೆ ಅಕ್ಕನ ಮನೋಲೋಕದಲ್ಲಿ ಏನು ಮೂಡುತ್ತೆ ಅಂತಂದ್ರೆ, ಈ ಪ್ರಕೃತಿ, ಗಿಡ ಎಲ್ಲವೂ ನನಗೆ ಕೊಟ್ಟು ಆ ಕೊಟ್ಟಂತ ಪ್ರಕೃತಿಯೇ ಭಕ್ತನಾಗಿದೆ, ಎಲ್ಲವನ್ನು ಬೇಡಿ ತಿಂದು ನಾನು ಭವಿಯಾಗಿದ್ದೀನಲ್ಲ ಅಂತ ಅಕ್ಕನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಆಗ ನಾನು ಈ ಪ್ರಕೃತಿಯನ್ನ ಬೇಡೋದು ಎಷ್ಟು ಸರಿ, ಎಷ್ಟು ತಪ್ಪು ಅನ್ನೋ ಆಲೋಚನೆ ಬಂದಂತ ಸಂದರ್ಭದಲ್ಲಿ ಅಕ್ಕ ಹೇಳೋ ವಚನ ಎಷ್ಟು ಸ್ವಾರಸ್ಯಕರವಾಗಿದೆ ಅಂದ್ರೆ, ಒಡಲ ಕಳವಳಕ್ಕಾಗಿ ಅಡವಿಯ ಹೊಕ್ಕೆನು, ಗಿಡು ದಪ್ಪದೆ ಬೇಡಿದೆ ನೆನ್ನಂಗಕ್ಕೆಂದು, ಅವು ನೀಡಿದವು ತಮ್ಮ ಲಿಂಗಕ್ಕೆಂದು, ಆನು ಬೇಡಿ ಭವಿಯಾದೆನು, ಅವು ನೀಡಿ ಭಕ್ತರಾದವು, ಇನ್ನು ಬೇಡಿದೆನಾದರೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ. ಅಂದ್ರೆ ನಾವು ಪ್ರಕೃತಿ ಎಷ್ಟೊಂದು ಕೊಡುವಂತಹ ಗುಣ ಇದೆ ಪ್ರಕೃತಿಯಲ್ಲಿ, ಆದ್ರೆ ಮನುಷ್ಯ ಎಷ್ಟೊಂದು ಸ್ವಾರ್ಥಿ ಅಂದ್ರೆ ಎಲ್ಲವನ್ನೂ ಬೇಡಿ ಪಡೆಯುವ ಗುಣವನ್ನ ಇಟ್ಕೊಂಡ್ಬಿಟ್ಟಿದಾನ ಅವನು. ಅದು ಎಷ್ಟೋ ಕಾಲಾನುಕಾಲದಿಂದ ಅದು ನಿರಂತರವಾಗಿ ಮನುಷ್ಯ ಸ್ವಭಾವ ಆಗಿ ನಾವದನ್ನ ಪಡಿತಾನೇ ಇದೀವಿ ಅಂತ ಇಲ್ಲಿ ಅಕ್ಕನ ಆಲೋಚನೆ. ಇನ್ನು ಜೇಡರ ದಾಸಿಮಯ್ಯನವರು ಈ ಇಡೀ ಪ್ರಕೃತಿಯನ್ನ ಅವರು ಬಹಳ ವಿಶೇಷವಾದ ದೃಷ್ಟಿಯನ್ನಿಟ್ಕೊಂಡು ಇನ್ನೊಂದು ರೀತಿಯಲ್ಲಿ ಹೇಳಿರೋದನ್ನ ನಾವು ಗಮನಿಸ್ತೀವಿ. ಇದು ಎಲ್ಲವೂ ಒಂದು ಚರಣರು ಹೇಳುವ ಹಾಗೆ, ಈ ಏನು ಬ್ರಹ್ಮಾಂಡದಿಂದನೇ ಈ ಪಿಂಡಾಂಡದಿಂದ ಬ್ರಹ್ಮಾಂಡ ಹೇಗೆ ವಿಶಾಲಾರ್ಥದಿಂದ ಒಂದು ಸಂಕುಚಿತಕ್ಕೆ ಬಂದು ಸಂಕುಚಿತಾರ್ಥದಿಂದ ವಿಶಾಲಾರ್ಥಕ್ಕೆ ಹೋಗೋದು. ಇನ್ನೊಂದು ವೈಜ್ಞಾನಿಕವಾದ ನೆಲೆಯಲ್ಲಿ ಹೇಳ್ಬೇಕು ಅಂತಂದ್ರೆ, ಇವತ್ತಿನ ಆಧುನಿಕ ವಿಜ್ಞಾನಿಗಳು ಹೇಳುವ ಬಿಗ್ ಬ್ಯಾಂಗ್ ಥಿಯರಿ ನಲ್ಲಿ ಹೇಗೆ ಜೀವ ಕಣದಿಂದಲೇ ಮನುಷ್ಯ ಹುಟ್ಟಿದಾನೆ ಅನ್ನೋ ಸತ್ಯವನ್ನ ಕಂಡುಹಿಡಿದ್ರು, ಅದನ್ನೇ ಆವತ್ತು ಶರಣರು ಬ್ರಹ್ಮಾಂಡ ಮತ್ತು ಪಿಂಡಾಂಡ ಎನ್ನುವ ಒಂದು ಅನುಭಾವದ ನೆಲೆಯಲ್ಲಿ ಅವರು ಆ ಅರ್ಥವನ್ನ ನಮ್ಗೆ ಕೊಟ್ಟಿರೋದನ್ನ ನೋಡ್ತೀವಿ. ಹಾಗಾಗಿ ಈ ಪ್ರಕೃತಿಗೆ ಸೃಷ್ಟಿಯ ಹಿನ್ನೆಲೆಯಲ್ಲಿ ಒಂದು ಸೃಷ್ಟಿಕರ್ತ ಯಾರೋ ಇರಬಹುದು ಅನ್ನುವ ಒಂದು ಪರಿಕಲ್ಪನೆಯನ್ನ ಜೇಡರ ದಾಸಿಮಯ್ಯನವರು ಇಟ್ಕೊಂಡು ಅವ್ರು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ,
ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಹುನ್ನಿಗಳನೇನೆಂಬೆ ರಾಮನಾಥ. ನೋಡಿ, ಎಲ್ಲವೂ ನಿನಗೆ ಒಂದು ಸಮರ್ಪಣಾ ಭಾವನೆಯನ್ನ ಇದರಲ್ಲಿ ನಾವು ನೋಡ್ತೀವಿ. ಯಾವುದಿದೆಯೋ ಅದು ಯಾವುದು ನನ್ನದಲ್ಲ, ಎಲ್ಲವೂ ನಿನ್ನದೇ. ಅಂದ್ರೆ ನಾವು ಪ್ರಕೃತಿನ ಯಾವ ಯಾವ ನೆಲೆಯಲ್ಲಿ ನೋಡಬಹುದು, ಚನ್ನಬಸವಣ್ಣನವರು ಹೇಳಿದ ಹಾಗೆ ಒಂದು ಭಕ್ತಿಯ ನೆಲೆಯಲ್ಲಿ ನೋಡಬಹುದು. ಅಕ್ಕ ಹೇಳಿದ ಹಾಗೆ ನಾವು ಬೇಡಿ ಬೇಡಿ ಭವಿ ಆಗದೆ ಆ ಭವಿತನವನ್ನ ಬಿಟ್ಟು ನಾವು ಭಕ್ತರಾಗುವ ನೆಲೆಗೆ ಹೋಗ್ಬೇಕು ಅನ್ನೋ ಒಂದು ಮಾತನ್ನ ನಾವು ನೋಡ್ಬೋದು. ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳುವಂತೆ ಎಲ್ಲವೂ ನಿಮ್ಮದೇ ಅಂತ ಹೇಳಿದಾಗ ಆಗ ನಾನು ಎಷ್ಟು ಚಿಕ್ಕವನಾಗ್ತೀನಿ, ಈ ಎಲ್ಲ ಪ್ರಕೃತಿ ಎಷ್ಟು ನಮಗೆ ಮನುಕುಲಕ್ಕೆ ವರವಾಗಿ ಸಿಕ್ಕಿರುವಂತ ಈ ಪ್ರಕೃತಿ, ಅದರ ಮೇಲೆ ನಮ್ಗೆ ಪ್ರೀತಿ ಹುಟ್ಟುತ್ತೆ. ಆ ಪ್ರೀತಿಯ ಜೊತೆಯಲ್ಲಿ ಅದು ಹೆಚ್ಚಾದಾಗ ಅದು ಭಕ್ತಿಯ ರೂಪ ತಾಳುತ್ತೆ. ಆ ಭಕ್ತಿ ಹೆಚ್ಚಾದಾಗ ನಾವು ಅದರ ಸಂರಕ್ಷಣೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತೀವಿ. ಹೀಗೆ ನಾವು ಮತ್ತೆ ಮುಂದುವರೆದು ಅಕ್ಕನ ಇನ್ನೊಂದು ವಚನವನ್ನ ನೋಡಿದಾಗ ಆ ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಮಾತುಕತೆ ನಡೆಯುತ್ತೆ. ಅಂದ್ರೆ ಒಂದು ಗಿಡ ಇರಬಹುದು, ಒಂದು ಮರ ಇರಬಹುದು, ಫಲ ಪುಷ್ಪ ಯಾವುದಾದ್ರೂ ಇರಬಹುದು, ಅದರೊಂದಿಗೆ ನಾವು ಮಾತನಾಡಬಹುದು. ಹರಿಯುವ ನದಿ ಇರಬಹುದು, ಆಕಾಶದ ವ್ಯೋಮವಿರಬಹುದು, ಯಾವುದೇ ಇದ್ರೂ ಕೂಡ ಅಲ್ಲಿ ಓಂಕಾರ ಹೇಗೆ ಎಲ್ಲಾ ದಿಕ್ಕುಗಳಲ್ಲೂ ಪಸರಿಸಿದೆಯೋ ಹಾಗೆ ನನಗೂ ಮತ್ತು ಪ್ರಕೃತಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಅವಿನಾಭಾವ ಸಂಬಂಧವನ್ನ ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿರೋದು ಅಕ್ಕನಿಗಿಂತ ಇನ್ಯಾರೂ ಅಲ್ಲ. ಅಕ್ಕ ಬಹಳ ಅತ್ಯುತ್ತಮವಾಗಿ ಕಟ್ಟಿಕೊಟ್ಟಿರೋದು ಈ ವಚನದಲ್ಲಿ ನಾವು ನೋಡ್ತೀವಿ. ಅಂದ್ರೆ ಅಕ್ಕ ತನ್ನ ಪ್ರಯಾಣದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ಸಿಗುವ ಅಳಿಲು, ಮಾವಿನ ಮರ, ಕತ್ಲಾದಾಗ ಬೆಳದಿಂಗಳನ್ನ ನೋಡಿದಾಗ, ಎಲ್ಲವನ್ನು ನೋಡಿದಾಗ ಆಕೆಗೆ ಅದ್ರ ಜೊತೆ ಮಾತನಾಡಿದ ಭಾವನೆ ಬರುತ್ತೆ. ಆ ವಚನ ಹೀಗಿದೆ: ಅಳಿಸಂಕುಲವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ನಿಮ್ಮೆಲ್ಲರನ್ನು ಒಂದ ಬೇಡುವೆನು, ಎನ್ನೊಡೆಯ ಚೆನ್ನಮಲ್ಲಿಕಾರ್ಜುನ ದೇವ ಕಂಡಡೆ ಕರೆದು ತೋರಿರೆ. ಅಕ್ಕನಿಗೆ ಅದೇನೋ ಒಂದು ವಿಪರೀತ ಹುಡುಕಾಟ. ಅವಳು ಆ ಒಂದು ಸರ್ಚ್ ನಲ್ಲೇನೆ ತನ್ನ ಬದುಕನ್ನ ಕಳೆದು ಶರಣರ ಎಡೆಗೆ ಆಕರ್ಷಿತಳಾಗಿ ಹೋಗ್ತಾ ಇರ್ತಾಳೆ. ಆ ದಾರಿಯಲ್ಲಿ ಸಿಕ್ಕಾಗ ಎಲ್ಲಾ ಪಶು ಪಕ್ಷಿ ಪ್ರಾಣಿಗಳಿಗೆ, ಆ ಒಂದು ಪ್ರಕೃತಿಯ ವಾತಾವರಣಕ್ಕೆ, ಬೆಳದಿಂಗಳ ಸಂದರ್ಭವಿದ್ದಾಗ ಕೋಗಿಲೆಗೆ, ಚಂದಿರನಿಗೆ ಎಲ್ಲರನ್ನೂ ಮಾತಾಡ್ಸೋದು ಏನು ಅಂತಂದ್ರೆ, ನನ್ನ ಚೆನ್ನಮಲ್ಲಿಕಾರ್ಜುನ ದೇವ ಎಲ್ಲಿದ್ದಾನೆ, ಅವನು ಸಿಕ್ಕಿದ್ರೆ ನನಗೆ ಕರೆದು ತೋರಿಸಿ ಅಂತ. ಇಲ್ಲಿ ಚೆನ್ನಮಲ್ಲಿಕಾರ್ಜುನ ಅಂದ ಕೂಡ್ಲೆ ನಮ್ಗೆ ಅಕ್ಕ ಪ್ರಕೃತಿಯ ಜೊತೆಯಲ್ಲಿ ಏನನ್ನ ಕೇಳ್ತಾ ಇದ್ದಾಳೆ? ತನಗೆ ಬೇಕಾದಂತಹ ವ್ಯಕ್ತಿ ಚೆನ್ನಮಲ್ಲಿಕಾರ್ಜುನ ದೇವ, ತನ್ನ ಅಂತರಂಗದ ದೇವನನ್ನ ಅವಳು ಕೇಳ್ತಾ ಇದ್ದಾಳ ಅಂತ ನಮ್ಗೆ ಪ್ರಶ್ನೆ ಹುಟ್ಟಬಹುದು. ನಾವು ಇಡೀ ವಚನ ಸಾಹಿತ್ಯವನ್ನ ನೋಡಿದಾಗ ಪ್ರತಿಯೊಬ್ಬ ವಚನಕಾರರು ತಮ್ಮ ಒಂದು ದೈವದ ಹೆಸರನ್ನ ಅಲ್ಲಿ ವಚನಾಂಕಿತವನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಅದು ಒಂದು ಸಾಂಕೇತಿಕ ಅಂತ ನಾವು ಗಮನಿಸ್ಬೇಕು. ಅದು ಆ ಸಾಂಕೇತಿಕವಾದ ಅರ್ಥದಲ್ಲಿ ಏನು ಅಡಗಿದೆ ಅಂತಂದ್ರೆ, ಇಡೀ ಮನುಷ್ಯನ ಒಳಗಿರುವ ಅರಿವು, ಮನುಷ್ಯನ ಒಳಗಿರುವ ಅಂತರಂಗ ಪ್ರಜ್ಞೆ ಏನಿದೆಯಲ್ಲ, ಆ ಪ್ರಜ್ಞೆನೇ ಚೆನ್ನಮಲ್ಲಿಕಾರ್ಜುನ ದೇವ. ಆ ಪ್ರಜ್ಞೆಯನ್ನೇ ಅವಳು ಕೊಂಡಾಡಿ ಹಾಡಿ ಹಾಡಿ ಅದು ಉನ್ಮತ್ತಳಾಗಿ ಅದನ್ನ ಎಷ್ಟು ಪದೇ ಪದೇ ಅದನ್ನೇ ನುಡಿದು ಕೇಳೋದು ಏನು ಅಂತಂದ್ರೆ, ಅಂತರಂಗದ ಅರಿವಿನ ಹುಡುಕಾಟಕ್ಕಾಗಿಯೇ ಅವಳು ಚೆನ್ನಮಲ್ಲಿಕಾರ್ಜುನ ದೇವನನ್ನ ಅಷ್ಟೊಂದು ನೆನೆಸ್ತಾ ಇರ್ತಾಳೆ. ಹಾಗೆ ತನ್ನ ಒಳಗೆ ಅರಿವು ಮೂಡ್ಬೇಕಾದ್ರೆ ಆ ಅರಿವು ಹೇಗೆ ಸಾಧ್ಯ ಅಂತ ಅವಳು ಹುಡ್ಕೊಂಡು ಹೋದಾಗ ಆ ಎಲ್ಲಾ ಪ್ರಕೃತಿಯ ಮಧ್ಯದಲ್ಲಿ ಅರಿವು ಇದೆ ಅನ್ನುವ ರೀತಿಯಲ್ಲಿ ಅದರ ಮೂಲಕವೇ ತನ್ನ ಒಳಗಡೆ ಅರಿವು ಜಾಗೃತಿ ಆಗುತ್ತೆ. ಹಾಗೆ ಮನುಷ್ಯ ಮತ್ತು ಪ್ರಕೃತಿ ಇಬ್ರು ಒಂದಾಗ್ತಾರೆ ಅನ್ನೋ ಒಂದು ನಂಬಿಕೆ ಅಕ್ಕನಲ್ಲಿರೋದನ್ನ ಈ ವಚನದಲ್ಲಿ ನಾವು ನೋಡ್ತೀವಿ. ಇನ್ನೊಂದು ಅಂತರಂಗದ ಅರಿವಿನ ಬಗ್ಗೆ ಬಂದಾಗ ಬ್ರಿಟನ್ನಿನ ಮನಃಶಾಸ್ತ್ರಜ್ಞ ಸ್ಟುವರ್ಟ್ ಒಬ್ರು ಹೇಳ್ತಾರೆ, ಅರಿವು ಕಾನ್ಶಿಯಸ್ನೆಸ್ ಎನ್ನುವುದು ಅತ್ಯಂತ ಆಕರ್ಷಕವಾದುದು, ಆದರೆ ಗ್ರಹಿಕೆಗೆ ನಿಲುಕದ ವಿದ್ಯಮಾನ.
ನೋಡಿ, ಒಬ್ಬ ಮನಃಶಾಸ್ತ್ರಜ್ಞ ಹೇಳುವ ಮಾತು ಹೀಗಿದೆ. ಆದ್ರೆ ನಮ್ಮ ಶರಣರೆಲ್ರು ಲಿಂಗದ ಮೂಲಕ ಆ ಶರಣ ತತ್ವಗಳೇನಿದೆಯಲ್ಲ, ಆ ತತ್ವಗಳ ಮೂಲಕ ಶಿವಯೋಗದೊಂದಿಗೆ ಆ ಶಿವಧ್ಯಾನದಲ್ಲಿ ಕುತ್ಕೊಂಡಾಗ ಅವರು ಪಾಲಿಸುವ ಅಷ್ಟಾವರಣ, ಆಚರಿಸುವ ಪಂಚಾಚಾರ, ಆಮೇಲೆ ಹಂತ ಹಂತವಾಗಿ ಮೇಲೆ ಹೋಗುವ ಶಟಸ್ಥಲ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಹೀಗೆ ಹಂತ ಹಂತವಾಗಿ ಐಕ್ಯದ ಸ್ಥಿತಿಗೆ ಹೋಗುವುದಿದೆಯಲ್ಲ, ಅದು ಆ ಅರಿವಿನ ಪ್ರಜ್ಞೆಯ ಒಂದು ಕುರುವಾಗಿ ನಮ್ಗೆ ಕಾಣುತ್ತೆ. ಅಂತ ಒಂದು ಅರಿವಿನ ಹುಡುಕಾಟ ಅಕ್ಕನಲ್ಲಿದ್ದಾಗ ಆಕೆ ಪ್ರಕೃತಿಯ ಮಧ್ಯದಲ್ಲಿಂದನೇ ಅದನ್ನ ಹುಡುಕುತ್ತಾ ಆ ಪ್ರಕೃತಿಯ ಜೊತೆಯಲ್ಲೇ ಬಂದು ಶರಣರನ್ನ ಸೇರೋದನ್ನ ನಾವು ಕಾಣ್ತೀವಿ. ಇನ್ನು ಎಲ್ಲಕ್ಕಿಂತ ಇನ್ನೊಂದು ಮಹತ್ವದ ಸಂಗತಿ ಅಂದ್ರೆ, ಇನ್ನೊಬ್ಬರು ಶರಣರು ದಸರಯ್ಯನವರು. ಶರಣರಲ್ಲಿ ಈ ಹೂವಿರಬಹುದು, ಗಿಡ ಇರಬಹುದು, ಮರ ಇರಬಹುದು, ಈ ಎಲ್ಲಾ ಹಸಿರಾಗಿ ಕಾಣುವ ಪ್ರತಿಯೊಂದು ಗಿಡ ಮರದ ಜೊತೆಯಲ್ಲಿ ಅವರ ಸಂಬಂಧ ಎಷ್ಟು ಅವಿನಾಭಾವವಾಗಿ ಇತ್ತು ಅಂತಂದ್ರೆ, ಈ ದಸರಯ್ಯನವರ ವಚನವನ್ನು ಓದಿದಾಗ ನಮ್ಗೆ ಒಂದು ಹೂವಿನ ಗಿಡಕ್ಕೆ ಹೋಗಿ ಒಂದು ಹೂವನ್ನು ಕೀಳಲಿಕ್ಕೂ ಮನ್ಸಾಗಲ್ಲ. ಆ ರೀತಿಯಲ್ಲಿ ದಸರಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಈ ಇಡೀ ಪ್ರಕೃತಿ ಎಲ್ಲವೂ ನಿನ್ನಿಂದನೇ ಶುರುವಾಗಿದೆ. ಇಲ್ಲಿ ಬೆಳೆದಂತ ಒಂದು ಹೂವಿನ ಗಿಡ ಇರ್ಬಹುದು, ಆ ಗಿಡದಲ್ಲಿ ಬಿಟ್ಟಂತ ಹೂವನ್ನ ನಾನು ಹರಿದು ಲಿಂಗಕ್ಕೆ ಅರ್ಪಿಸ್ದೆ ಅಂತಂದ್ರೆ, ಯಾರನ್ನು ಹರಿದು ನಾ ಯಾರಿಗೆ ಅರ್ಪಿಸ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ದಸರಯ್ಯನವ್ರನಲ್ಲಿ ಮೂಡುತ್ತೆ. ದಸರಯ್ಯನವರು ಅಂದ್ರೆ ಅವರು ಆ ಗಿಡದಲ್ಲಿ ಬೆಳೆದಂತ ಹೂವು ಅಂತಂದ್ರೆ ಆ ಗಿಡಕ್ಕೆ ಇರುವ ಪ್ರಾಣ, ಆ ಪ್ರಾಣವನ್ನ ಕಿತ್ತು ನಾನು ಇಲ್ಲಿ ಲಿಂಗಕ್ಕೆ ಅರ್ಪಿಸ್ತೀನಲ್ಲ ಅಂತ ಬಹಳ ಹಳಹಳಿಯಿಂದ ಅವರು ಆ ವಚನವನ್ನ ರಚಿಸಿದ್ದಾರೆ ಅಂತ ನಮ್ಗನ್ಸುತ್ತೆ. ಆಮೇಲೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಗಿಡದಲ್ಲಿ ಹೂವು ಬಿಡ್ತು ಅಂತಂದ್ರೆ ಅದು ಒಂದು ದಿನ ಹೂವನ್ನ ಇಟ್ಕೊಂಡು ಮಾರನೇ ದಿವ್ಸ ತಾನಾಗಿ ತೊಟ್ಟು ಕಳಚಿ ಕೆಳಗೆ ಬೀಳೋದನ್ನ ನಾವು ಸುಮಾರು ಸಲ ನೋಡಿರ್ತೀವಿ. ಹಾಗೆ ಬಿದ್ದಂತ ಹೂವನ್ನ ಆರಿಸಿಕೊಂಡು ಅದನ್ನ ನಾನು ನನ್ನ ಪೂಜೆಗೆ ಬಳಸ್ತೀನಿ ಅಂತ ಅವ್ರು ಹೇಳ್ತಾರೆ. ಈ ವಚನದ ಬಗ್ಗೆ ಬೀದರಿನ ಅಕ್ಕ ಅನ್ನಪೂರ್ಣ ಅವರು ಬಹಳ ಸುಂದರವಾಗಿ ಇದನ್ನ ಒಂದು ಪ್ರವಚನದಲ್ಲಿ ಹೇಳ್ತಾ ಇದ್ರು ಅವರು. ಅಂದ್ರೆ ದಸರಯ್ಯನವರು ಬೆಳಿಗ್ಗೆ ಬೇಗ ಎದ್ದು ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಅಂತ ಬಸವಣ್ಣವ್ರು ಹೇಳ್ತಾರಲ್ಲ, ಹಾಗೆ ಬೆಳಿಗ್ಗೆ ಬೇಗ ಎದ್ದು ಅವರು ಹೂವು ಪತ್ರೆ ಎಲ್ಲ ತರ್ಲಿಕ್ಕೆ ಅಂತ ಹೇಳಿ ಆ ಗಿಡದ ಹತ್ರ ಹೋಗಿ ಕೆಳಗಡೆ ಒಂದು ಬಿಳಿ ಬಟ್ಟೆಯನ್ನ ಹಾಸಿ ಆ ಹೂವು ಯಾವಾಗ ತೊಟ್ಟು ಕಳಚಿ ಕೆಳಗ್ ಬೀಳುತ್ತೋ ಆವಾಗ ನಾನು ಅದನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಕಾದು ಕುಳಿತು ಆ ಹೂವನ್ನ ತಗೊಂಡು ಆಮೇಲೆ ತಮ್ಮ ಲಿಂಗ ಪೂಜೆಗೆ ಬಳಸ್ತಾ ಇದ್ರು ಅನ್ನೋ ಮಾತನ್ನ ಬಹಳ ಸ್ವಾರಸ್ಯಕರವಾಗಿ ಅವರು ಹೇಳ್ತಾ ಇದ್ರು. ದಸರಯ್ಯನವರ ಆ ವಚನ ಹೀಗಿದೆ: ಸರ್ವಮಯ ನಿನ್ನ ಬಿಂದುವಾದಲ್ಲಿ ಆವುದಲ್ಲ ಎಂಬೆ, ಸರ್ವಚೇತನ ನಿನ್ನ ತಂತ್ರಗಳಿಂದ ಆಡುವವಾಗ ಇನ್ನಾವುದ ಕಾಯುವೆ, ಇನ್ನಾವುದ ಕೊಲುವೆ, ತರುಲತೆ ಸ್ಥಾವರ ಜೀವಂಗಳೆಲ್ಲ ನಿನ್ನ ಕಾರುಣ್ಯದಿಂದೊಗೆದವು, ಆರ ಹರಿದು ಇನ್ನಾರಿಗೆ ಅರ್ಪಿಸುವೆ, ತೊಟ್ಟು ಬಿಡುವನ್ನಕ್ಕ ನೀನು ತೊಟ್ಟು ಬಿಟ್ಟ ಮತ್ತೆ ನೀ ಬಿಟ್ಟರೆಂದು ಎತ್ತಿ ಪೂಜಿಸುತ್ತಿರ್ದೆ ದಸರೇಶ್ವರನೆಂದು. ಹಾಗೆ ಅವರು ಇಡೀ ಪ್ರಕೃತಿಯಲ್ಲಿ ಒಂದು ಜೀವಂತಿಕೆಯನ್ನು, ಆ ಉಸಿರಾಟವನ್ನು ದಸರಯ್ಯನವರು ಕಾಣ್ತಾರೆ. ಆ ಪ್ರತಿಯೊಂದು ಜೀವಿಗಳಲ್ಲೂ ಕೂಡ, ಸಸ್ಯ ಜೀವಿಗಳಲ್ಲಿ, ವನ್ಯ ಜೀವಿಗಳಲ್ಲಿ ಎಲ್ಲದರಲ್ಲೂ ಉಸಿರಾಟ ಇದೆ ಎಂದು ಪರಿಭಾವಿಸುವ ರೀತಿಯನ್ನು ನಾವು ನೋಡಿದಾಗ, ನಾವು ಯಾವುದೇ ಒಂದು ಗಿಡ ಇರ್ಲಿ, ಯಾವುದೇ ಒಂದು ಮರ ಇರ್ಲಿ, ಆಗ ನಾವು ದಸರಯ್ಯನವರ ಈ ವಚನವನ್ನ ಜ್ಞಾಪಿಸಿಕೊಂಡ್ರೆ ನಾವು ಯಾವತ್ತೂ ಅದಕ್ಕೆ ಹಾನಿಯಾಗುವ ರೀತಿಯಲ್ಲಿ ನಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಒಂದು ಮನೋಭಾವ ಶರಣರಲ್ಲಿ ಹೇಗೆ ಸಾಧ್ಯ ಆಯ್ತು ಅಂತ ನಾವು ಆಲೋಚನೆ ಮಾಡುವಂತಹ ವಿಷಯವೂ ಕೂಡ ಹೌದು. ನಾವು ಇವತ್ತಿನ ಕಾಲಮಾನದಲ್ಲಿ ಬಹು ಬೇಗವಾಗಿ ಓಡ್ತಾ ಜೀವನ ಸಮಾಧಾನವಾಗಿ ಶಾಂತವಾಗಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಎಷ್ಟೊಂದು ಹಣವನ್ನ ದುಡಿದು ಸಂಪಾದನೆಯನ್ನ ಮಾಡ್ತಾ ಇದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ.
ಆದ್ರೆ 12ನೇ ಶತಮಾನದಲ್ಲಿ 770 ಜನ ಅಮರಗಣಗಳು ಏನು ನಮ್ಗೆ ವಚನದ ಒಂದು ಕೊಡುಗೆಯನ್ನ ಕೊಟ್ಟು ಹೋಗಿದಾರೋ ಅವರು ಎಲ್ರೂ ಕಾಯಕ ಯೋಗಿಗಳಾಗಿದ್ರು. ಕಾಯಕ ದಾಸೋಹ ಎರಡನ್ನು ಸಮಸಮವಾಗಿ ಮಾಡ್ತಾ ಇಡೀ ಬದುಕನ್ನ ಅವರು ನೆಮ್ಮದಿಯಿಂದ ಕಳೀತಾ ಇದ್ರು. ಹಾಗಾಗಿ ಅಲ್ಲಿ ನಾವು ಎಲ್ಲಿ ನೆಮ್ಮದಿಯನ್ನ ಕಳೆದುಕೊಂಡಿದ್ದೀವಿ, ನಾವು ಎಲ್ಲಿ ಪ್ರಕೃತಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದೀವಿ, ಇವತ್ತಿನ ಕಾಂಕ್ರೀಟೀಕರಣ ಇರ್ಬೋದು, ಕಾರ್ಖಾನೆಗಳಿರ್ಬೋದು, ಎಲ್ಲವೂ ಸೇರಿಕೊಂಡು ಇಡೀ ಪ್ರಕೃತಿಯಲ್ಲಿರುವಂತ ಓಝೋನ್ ಲೇಯರ್ ವರೆಗೂ ಅದರ ಪರಿಣಾಮ ಬೀರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಶರಣರು ಹೇಗೆ ಪ್ರಕೃತಿಯ ಜೊತೆಯಲ್ಲಿ ಅವರು ನಾವಿಬ್ಬರು ಒಂದಕ್ಕೊಂದು ಪೂರಕ ಎನ್ನುವ ರೀತಿಯಲ್ಲಿ ಪ್ರಕೃತಿ ಮತ್ತು ಮನುಷ್ಯ ಇಬ್ರು ಪೂರಕ ಎನ್ನುವ ರೀತಿಯಲ್ಲಿ ಬದುಕನ್ನ ನಡೆಸಿದ್ರು. ಹಾಗೆ ನಾವು ನಡೆಸಬೇಕಾಗಿದೆ. ಅದಕ್ಕಾಗಿ ನಮ್ಮ ಸುತ್ತಮುತ್ತಲೂ ಕೂಡ ನಾವು ಗಿಡ ಮರ ಎಲ್ಲವನ್ನೂ ನೆಡಬೇಕಾಗಿದೆ. ನಾನು ಕಲಬುರ್ಗಿಯಲ್ಲಿ ಇರೋದ್ರಿಂದ, ನಾನು ಬೀದರ್ನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಕಲಬುರ್ಗಿ, ಬೀದರು, ರಾಯಚೂರು ಇಲ್ಲಿ ಹೆಚ್ಚು ಓಡಾಡ್ತಾ ಇದ್ದೆ. ಅವಾಗ ಬಾಲ್ಯದಲ್ಲಿ ನಾವೇನು ನಮ್ಮ ಈ ಪ್ರದೇಶವನ್ನ, ಕಲ್ಯಾಣ ಕರ್ನಾಟಕ ಪ್ರದೇಶವನ್ನ ನೋಡ್ತಿದ್ವು, ಇದು ಒಂದು ರೀತಿಯ ಮರುಭೂಮಿಯ ತರ ನಮ್ಗೆ ಕಾಣ್ತಾ ಇತ್ತು. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಇಲ್ಲಿ ಗಿಡ ನೆಡುವ ಪ್ರಕ್ರಿಯೆ ಸ್ವಲ್ಪ ಆಸಕ್ತಿಯಿಂದ ಹೆಚ್ಚಾಗಿದೆ. ಹಾಗೆ ಹೆಚ್ಚಾಗಿರೋದ್ರಿಂದ ಈ ಭಾಗದಲ್ಲೂ ಸ್ವಲ್ಪ ಹಸಿರು ಪ್ರದೇಶ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗಿದೆ. ಆದ್ರೆ ದುರಾದೃಷ್ಟ ಅಂತಾನೆ ಹೇಳ್ಬೋದು, ಈ ವರ್ಷ ಮಳೆ ಅಷ್ಟಾಗಿ ಇಲ್ಲ. ನಾನು ಮೊನ್ನೆ ಪಶ್ಚಿಮ ಘಟ್ಟಕ್ಕೆ ಅಲ್ಲಿಯ ಕಾಡಿನ ಮಧ್ಯದಲ್ಲಿ ಒಂದು ಕಾರಣದಿಂದ ಅಲ್ಲಿ ಹೋದಾಗ ಅಲ್ಲಿಯ ಕಾಡು, ಅಲ್ಲಿಯೂ ಕೂಡ ಮಳೆ ಇದ್ರೂನು ಪ್ರತಿ ವರ್ಷ ಇರುವಷ್ಟು ಇಲ್ಲ ಅಂತ ಹೇಳಿದ್ರು. ಸಮುದ್ರದಲ್ಲಿರುವ ತೇವಾಂಶ ಕಡಿಮೆ ಆಗಿರೋದ್ರಿಂದ ಈ ನಮ್ಮ ನಾಡಿನಲ್ಲಿ ಮಳೆ ಕಡಿಮೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಅಲ್ಲಿಯ ಪ್ರಕೃತಿ ತಜ್ಞರು ಕೊಟ್ರು. ಆಗ ನನಗೆ ಇದ್ರ ಬಗ್ಗೆ ಆಲೋಚನೆ ಮಾಡುವಂತಾಯ್ತು. ಅದಕ್ಕಿಂತ ಮೊದ್ಲೇ ನಾ ಈ ಲೇಖನವನ್ನ ಬರ್ದಿದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಚಿಂತನೆಯನ್ನ ಮಾಡ್ತಾ ಹೋದೆ. ನಾವು ಶರಣರಂತೆ ನಾವು ಹೇಗೆ ಬದುಕಬೇಕು ಅಂದ್ರೆ, ಒಂದು ಸತ್ಯವನ್ನ ನಾವು ಅಕ್ಕ ಮಹಾದೇವಿಯ ವಚನದಿಂದ ನಾವು ಅರ್ಥ ಮಾಡ್ಕೋಬಹುದು. ಇವತ್ತಿನ ಆಧುನಿಕ ಸಮಾಜದಲ್ಲಿ ನಾವು ಏನಂತೀವಿ ಅಂತಂದ್ರೆ, ಒಬ್ಬ ವ್ಯಕ್ತಿ ಅವನು ಕೊನೆಯುಸಿರೆಳೆದ ಅಂತಂದ್ರೆ ಪಂಚೇಂದ್ರಿಯಗಳಿಂದ ಕೂಡಿದ ದೇಹ ಪಂಚಭೂತಗಳಲ್ಲಿ ಲೀನವಾಯಿತು ಅನ್ನೋ ಭಾವನೆ ನಮ್ಮಲ್ಲಿ ಬರುತ್ತೆ. ಹಾಗೆ ಎಲ್ಲೆಲ್ಲೂ ಬರೆಯುವಾಗ ಅದನ್ನೇ ನಾವು ಬಳಸ್ತೀವಿ. ಆದ್ರೆ ನಾವು ಅದನ್ನ ಎಷ್ಟು ಯಾಂತ್ರಿಕವಾಗಿ ಬಳಸ್ತೀವಿ ಅಂತಂದ್ರೆ ಅದರ ಮೂಲ ಅರ್ಥ ಏನು ಅನ್ನೋದನ್ನ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮನುಷ್ಯನ ಪಂಚೇಂದ್ರಿಯಗಳಿಂದ ಕೂಡಿದಾನೆ. ಈಗ ಒಂದು ನೆಲದಲ್ಲಿ ಹುಗಿತಾರೆ, ಇಲ್ಲ ಅಂದ್ರೆ ಬೆಂಕಿಯಲ್ಲಿ ಸುಡ್ತಾರೆ, ಅಗ್ನಿ ಸ್ಪರ್ಶ ಆಗುತ್ತೆ. ಇದಿಷ್ಟೇ ನಮ್ಗೆ. ಇದನ್ನ ನಾವು ಹೇಗೆ ಮೆಕ್ಯಾನಿಕಲ್ ಆಗಿ ಆಲೋಚನೆ ಮಾಡಿ ಅದರ ಮೇಲೆ ಏನೂ ನಮ್ಮ ಆ ಒಳಗಿನ ಅರಿವಿನ ಪ್ರಜ್ಞೆಯ ಹೊರಗೆ ಹಚ್ಚಲಿಕ್ಕೆ ಹೋಗೋದಿಲ್ಲ ನಾವು. ಈ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಂಡು ನಾವು ಅಕ್ಕನ ಒಂದು ಅದ್ಭುತವಾದ ವಚನವನ್ನ ನೋಡಿದಾಗ, ಮನುಷ್ಯನಿಗೆ ಪರಿಸರ, ಅರಿವು ಮತ್ತು ಪ್ರಜ್ಞೆ ಈ 3 ಅಂಶಗಳು ಜಾಗೃತವಾಗಿರ್ಬೇಕಾದ್ರೆ ಈ ವಚನವನ್ನ ನಾವು ನೋಡಿದಾಗ ನಮ್ಗೆ ಅದು ಸ್ಪಷ್ಟವಾಗಿ ಏನು ಅಂತ ಗೊತ್ತಾಗುತ್ತೆ. ಅಕ್ಕ ತನ್ನ ವಚನದಲ್ಲಿ ಈ ಪಂಚಭೂತಗಳು 5, ಈ ಭೂಮಿ, ಗಾಳಿ, ಬೆಂಕಿ, ಆಕಾಶ ತತ್ವ, ಇವು ಎಲ್ಲವನ್ನು, ನೀರು, ಎಲ್ಲ 5 ಸೇರಿಸಿ ಅದನ್ನು ಸೇರುವ ಮುನ್ನ ಅಂತ ಪ್ರತಿಯೊಂದು ಸಾಲಿನಲ್ಲೂ ಹೇಳ್ತಾ ಹೋಗೋದನ್ನ ನೋಡ್ತೀವಿ ನಾವು. ಪೃಥ್ವಿಯ ಕೂಡದ ಮುನ್ನ, ಅಪ್ಪುವ ಕೂಡದ ಮುನ್ನ, ತೇಜವ ಕೂಡದ ಮುನ್ನ, ವಾಯುವ ಕೂಡದ ಮುನ್ನ, ಆಕಾಶವ ಕೂಡದ ಮುನ್ನ, ಪಂಚೇಂದ್ರಿಯಗಳೆಲ್ಲ ಹಂಚು ಹರಿಯಾಗದ ಮುನ್ನ, ಚನ್ನ ಮಲ್ಲಿಕಾರ್ಜುನಂಗೆ ಶರಣೆನ್ನಿರಿ. ಇದು ಈ ವಚನದ ಆಳಕ್ಕೆ ನಾವು ಹೋದಾಗ ನಾವು ಇಡೀ ಪ್ರಕೃತಿಯನ್ನ ನಾವು ನೋಡಿದ್ವಿ ಅಂತಂದ್ರೆ ಅಲ್ಲಿ ಭೂಮಿ ಇದೆ, ನೀರಿದೆ, ಗಾಳಿ ಇದೆ, ಆಕಾಶ ಇದೆ, ಎಲ್ಲವೂ ಇದೆ. ಅದೇ ರೀತಿ ಮನುಷ್ಯ ಆ ಪೃಥ್ವಿಯ ಈ ಇಡೀ ಬ್ರಹ್ಮಾಂಡದ ಒಂದು ಪ್ರತಿರೂಪವೇ ಮನುಷ್ಯ. ಆ ಬ್ರಹ್ಮಾಂಡ ಏನಿದೆಯೋ ಅದರ ಒಂದು ಪಿಂಡಾಂಡವೇ ಮನುಷ್ಯ. ಮನುಷ್ಯನ ಒಳಗೂ ಕೂಡ ಭೂಮಿ ಇದೆ,
ನೀರಿದೆ, ಗಾಳಿ ಇದೆ, ವಾಯು ಇದೆ, ಆ ಬೆಂಕಿ ಇದೆ, ಮತ್ತೆ ಆಕಾಶ. ಈಗ ನಾವು ಕಿವಿಯಿಂದ ಮೂಗಿನಿಂದ ನೋಡಿದಾಗ ಅಲ್ಲಿ ಒಳಗಡೆ ಒಂದಿಷ್ಟು ಸ್ಪೇಸ್ ಇದೆ. ಆ ಮನುಷ್ಯನ ದೇಹದಲ್ಲಿ ಅಲ್ಲಲ್ಲಿ ಒಳಗಡೆ ಸ್ಪೇಸ್ ಇರೋದನ್ನ ನಾವು ನೋಡ್ತೀವಿ. ನಾವು ನೀರು ಎಷ್ಟು ಜಾಸ್ತಿ ನೀರು ಕುಡಿತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಎಷ್ಟು ಸರಿಯಾಗಿ ರಿದಮಿಕ್ ಆಗಿ ಉಸಿರಾಟವನ್ನ ಆಡ್ತೀವೋ, ಯೋಗ ಧ್ಯಾನ ಮಾಡಿದವ್ರಿಗೆ ನೋಡಿ, ಅವರ ಉಸಿರಾಟಕ್ಕೂ ಏನು ಮಾಡಿದವರ ಉಸಿರಾಟಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಆ ಒಳಗಡೆ ಇರುವ ಪ್ರತಿಯೊಂದು 5 ಅಂಶಗಳು, ನಮ್ಗೆ ನೋಡ್ಲಿಕ್ಕೆ ಕಣ್ಣಿದೆ, ಕೇಳಲಿಕ್ಕೆ ಕಿವಿ ಇದೆ, ವಾಸನೆಯನ್ನು ನೋಡ್ಲಿಕ್ಕೆ ಮೂಗಿದೆ, ರುಚಿಯನ್ನು ನೋಡ್ಲಿಕ್ಕೆ ಬಾಯಿ ಇದೆ, ಸ್ಪರ್ಶವನ್ನ ಅನುಭವಿಸ್ಲಿಕ್ಕೆ ಸ್ಪರ್ಶ ಜ್ಞಾನವಿದೆ. ಈ ಎಲ್ಲಾ ಪಂಚೇಂದ್ರಿಯಗಳು ಇದಾವೆ. ಇವು ಎಲ್ಲಾ ಬಂದದ್ದು ಮೂಲ ತತ್ವ ಈ ಭೂಮಿಯಿಂದನೇ, ಈ ಬ್ರಹ್ಮಾಂಡದಿಂದಲೇ. ಬ್ರಹ್ಮಾಂಡದಿಂದ ಬಂದಂತಹ ಇದು ಒಂದು ಅನೇಕ ಸೆಲ್ಸ್ ನಮ್ಮ ಒಳಗಡೆ ಇದೆ. ಆ ಎಲ್ಲಾ ಸೆಲ್ಸ್ ಕೂಡ ಬಂದಿದ್ದು ಈ ಬ್ರಹ್ಮಾಂಡದಿಂದ. ಆ ಬ್ರಹ್ಮಾಂಡದಿಂದ ಬಂದು ಮತ್ತೆ ಆ ಬ್ರಹ್ಮಾಂಡಕ್ಕೆ ನಾವು ಹೋಗಿ ನೆಲೆಯಾಗೋದ್ರಿಂದ ಮನುಷ್ಯ ಬಹಳ ಹುಲ್ಲಿಗಿಂತಲೂ ಕನಿಷ್ಠವಾಗಿ ನಮ್ಗೆ ಕಾಣ್ತಾನೆ. ಹಾಗಿದ್ದಾಗ ನಾವು ಶರಣರನ್ನ ಮಾದರಿಯಾಗಿಟ್ಕೊಂಡು ಆ ಪಂಚೇಂದ್ರಿಯಗಳೆಲ್ಲ ನಮ್ದು ಹಂಚು ಹರಿಯಾಗದ ಮುನ್ನ, ನಮ್ಮ ಪ್ರಾಣ ಈ ದೇಹದಿಂದ ಪ್ರಾಣ ಹೋಗೋದಕ್ಕಿಂತ ಮುಂಚೆ ನಾವು ಚನ್ನಮಲ್ಲಿಕಾರ್ಜುನಂಗೆ ಶರಣೆನ್ನಿರಿ ಅಂತಂದ್ರೆ ನಮ್ಮ ಅಂತರಂಗದ ಅರಿವಿಗೆ ನಾವು ಶರಣನ್ಬೇಕು ಅನ್ನೋ ಮಾತನ್ನ ಇಲ್ಲಿ ಅಕ್ಕ ಮಹಾದೇವಿ ಹೇಳಿರುವುದು ಇಡೀ ಮನುಕುಲಕ್ಕೆ ಒಂದು ಸುಂದರವಾದ ಪಾಠ ಇದು. ಪ್ರಕೃತಿ ಮತ್ತು ಮನುಷ್ಯ ಹೇಗೆ ಹತ್ತಿರವಾಗಿದ್ದಾನೆ ಅನ್ನುವ ಒಂದೊಂದು ಎಳೆಯನ್ನು ಬಿಡಿಸಿ ಹೇಳಿರುವ ಈ ಅಕ್ಕನ ವಚನದಂತೆ ನಾವು ಈ ಸತ್ಯವನ್ನ ಅರಿತುಕೊಂಡ್ವಿ ಅಂತಂದ್ರೆ ನಾವು ಬೇರೆ ಅಲ್ಲ, ಪ್ರಕೃತಿ ಬೇರೆ ಅಲ್ಲ. ಇದರ ಮಧ್ಯದಲ್ಲಿರುವ ನಮ್ಮ ಬದುಕು ಪ್ರಕೃತಿಯ ಜೊತೆಯಲ್ಲಿ ಸಾಗಬೇಕು ಅನ್ನುವ ಒಂದು ಪರಿಕಲ್ಪನೆ ಪ್ರತಿಯೊಬ್ಬರಲ್ಲೂ ಮೂಡುವುದು ಸಹಜ. ಹೀಗೆ ನಮಗೆ ಸುಂದರವಾಗಿ ಬದುಕಬೇಕು ಅಂತಂದ್ರೆ, ಪ್ರತಿಯೊಂದು ವಚನದಲ್ಲಿರುವ ಹೊಸ ಹೊಸ ಹೊಳವುಗಳನ್ನ ನಾವು ನೋಡ್ಬೇಕು ಅಂತಂದ್ರೆ ನಮ್ಮ ಒಳಗಡೆ ಇರುವ ಅಂತರಂಗದ ಪ್ರಜ್ಞೆ ಜಾಗೃತವಾಗಿರ್ಬೇಕು. ಪ್ರತಿಯೊಬ್ಬರ ಅಂತರಂಗದಲ್ಲೂ ಚನ್ನಮಲ್ಲಿಕಾರ್ಜುನ ಇದ್ದಾನೆ, ಪ್ರತಿಯೊಬ್ಬರ ಅಂತರಂಗದಲ್ಲೂ ಕೂಡಲ ಸಂಗಮ ದೇವ ಇದ್ದಾನೆ, ಗುಹೇಶ್ವರ ಇದ್ದಾನೆ. ಹೀಗೆ ಪ್ರತಿಯೊಬ್ಬ ಹೆಸರು ಅಲ್ಲಿ ಸಾಂಕೇತಿಕವಾಗುತ್ತೆ. ಅಂತರಂಗದ ಅರಿವಿನ ಪ್ರಜ್ಞೆಯೇ ಅಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಹಾಗಾಗಿ ನಾವು ಶರಣರ ಬದುಕನ್ನ ಮಾದರಿಯಾಗಿಟ್ಕೊಂಡು, ವಚನ ಸಾಹಿತ್ಯವನ್ನೇ ನಮ್ಮ ಪ್ರೇರಣೆಯಾಗಿಟ್ಕೊಂಡು ನಾವು ಬದುಕನ್ನ ನಡೆಸಿದ್ದೇ ಆದ್ರೆ ಆಧುನಿಕ ಜೀವನ ಶೈಲಿಯಲ್ಲಿ ಬಂದಂತಹ ಅನೇಕ ಪ್ರಶ್ನೆಗಳು, ಸವಾಲುಗಳು, ಸಮಸ್ಯೆಗಳು ಎಲ್ಲದಕ್ಕೂ ನಾವು ಉತ್ತರವನ್ನ ಪಡೆದುಕೊಳ್ತಾ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಮೂಲ ಕಾರಣ ಶರಣರು ಪ್ರಕೃತಿಯೊಂದಿಗೆನೆ ಲೀನವಾಗಿ ನಮಗೆ ಅನೇಕ ವಚನ ಸಾಹಿತ್ಯದ ಕೊಡುಗೆಯನ್ನ ಕೊಟ್ಟು ಹೋಗಿದ್ದಾರೆ. ನಾವು ಕೂಡ ಅದೇ ರೀತಿ ಬದುಕುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಬಹಳ ಸಮಯಕ್ಕೆ ಹೊಂದಾಣಿಕೆ ಆಗುವ ಹಾಗೆ ಅನೇಕ ವಚನಗಳನ್ನ ಅಲ್ಲಿಗೆ ಬಿಟ್ಟು ನಾನು ಕೆಲವು ವಚನಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದೀನಿ. ಆದ್ರೆ ಶರಣರು ಈ ತರದ ಅನೇಕ ವಚನಗಳನ್ನ ಕೊಟ್ಟು ಹೋಗಿದ್ದಾರೆ. ಅವು ಎಲ್ಲವನ್ನು ನಾವು ಅವಲೋಕನ ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಜ್ಞಾನ ಸಿಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತಿನ ದಿನಕ್ಕೆ ಇಲ್ಲಿಗೆ ನನ್ನ ಮಾತನ್ನ ಮುಗಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು ಮೇಡಮ್. ಮೇಡಮ್ ಅವರು ಮುಖ್ಯವಾಗಿ ಇಂದಿನ ಪ್ರಕೃತಿ ಮತ್ತು ಶರಣರ ಬದುಕಿನ ನಡುವಿನ ಅವಿನಾಭಾವ ಸಂಬಂಧವನ್ನು ತಮ್ಮ ವಿಚಾರಗಳ ಮೂಲಕ ಅತ್ಯಂತ ಸುಂದರವಾಗಿ ಮಂಡಿಸಿದ್ದಾರೆ. ತಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ಜ್ಞಾನಪೂರ್ಣವಾದ ಉಪನ್ಯಾಸದ ಮೂಲಕ ನಮ್ಮ ಶರಣಯಾನದ ಪಯಣವನ್ನ ಮತ್ತಷ್ಟು ಅರ್ಥಪೂರ್ಣಗೊಳಿಸಿದ ಡಾಕ್ಟರ್ ಕಾವ್ಯಶ್ರೀ ಮಹಾಗಾವಂಕರ್ ಮೇಡಮ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಇಂದಿನ ಕಾರ್ಯಕ್ರಮದಲ್ಲಿ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿದ್ದರಿಂದ ಸಮಯ ಹೆಚ್ಚಾಗಿದೆ. ತಮ್ಮಲ್ಲಿ ಯಾರಾದರೂ ಅಭಿಪ್ರಾಯ ಅನಿಸಿಕೆಯನ್ನ ಹಂಚಿಕೊಳ್ಳುವುದಾದರೆ 1 ನಿಮಿಷಗಳ ಕಾಲ ಹಂಚಿಕೊಳ್ಳಬಹುದು. ಮಾತನಾಡಿ.
ಶರಣ ಬಂಧುಗಳೇ, ಯಾರಾದ್ರೂ ಇದಾರಾ ಮೇಡಮ್? ಶೋಭನಾ ಮೇಡಮ್, ಹಲೋ. ಶಿವಕುಮಾರ್ ಸರ್, ಶಿವಕುಮಾರ್ ಸರ್, ಶರಣಾರ್ಥಿ ಮಾತಾಡಿ. ಶರಣಾರ್ಥಿ ಶಿವಕುಮಾರ್ ಸರ್ ಸಂಪೂರ್ಣವಾಗಿ. ಮಾತಾಡಿ. ಓಕೆ, ಮೊದಲನೇದಾಗಿ ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸ್ತಾ ಇದೆಯಾ ಮೇಡಮ್? ಎಸ್ ಸರ್, ಕೇಳಿಸ್ತಾ ಇದೆಯಾ? ಹೌದು ಮಾತನಾಡಿ ಸರ್. ಓಕೆ, ಮೊದಲನೇದಾಗಿ 5 ಸಂಸ್ಥೆಗಳು ಜಗದಗಲ ಮಂಟಪ ಶರಣಯಾನ ಕಾರ್ಯಕ್ರಮ ನಡೆಸುತ್ತಿರುವ ಇದರ ಮುಖ್ಯ ರೂವಾರಿಗಳಾದಂತಹ ಡಾಕ್ಟರ್ ಶೀಲಾ ಮಳಿಮಠ್ ಅವರೇ, ಹಾಗಾಗಿ ಸಂಚಾಲಕರು ಮತ್ತು ಇದಕ್ಕೆಲ್ಲ ನೆರವು ನೀಡ್ತಾ ಇರತಕ್ಕಂತ ತ್ರಿಮೂರ್ತಿಗಳು, ತ್ರಿವೇಣಿ ಸಂಗಮ, ಒಂದು ಶಬಾನ, ಒಂದು ಲಕ್ಷ್ಮೀದೇವಿ, ಒಂದು ಗಿರೀಶ್ ಅವರು, ಇದೆಲ್ಲದರ ಜೊತೆಗೆ ಕೇಳುತ್ತಿರುವಂತಹ ಶರಣ ಬಂಧುಗಳೇ, ಇವತ್ತಿನ 2 ಅಮೋಘವಾದಂತ ಉಪನ್ಯಾಸಗಳು. ಒಂದು ಡಾಕ್ಟರ್ ಶೀಲಾದೇವಿ ಮಳಿಮಠ್ ಅವರದು ವಚನಗಳಲ್ಲಿ ಏನು ಮನೋವೈಜ್ಞಾನಿಕ ನೆಲೆ ಅಂತ ಒಂದು, ಇವರು ಪ್ರಕೃತಿ, ಎರಡೂ ಒಂದು ರೀತಿ ಬಹಳ ಹತ್ತಿರಕ್ಕಿರುವಂತ ವಿಚಾರಗಳೇ. ಹಾಗಾಗಿ ಶೀಲಾ ಮಳಿಮಠ್ ಅವರ ವಿಷಯ ಮಂಡನೆ ಅಂತೂ ಅತ್ಯದ್ಭುತ, ಅಮೋಘ, ಅದ್ವಿತೀಯ. ಹಾಗಾಗಿ ಬಹಳ ಚೆನ್ನಾಗಿ ಅವ್ರು ಹೇಳಿದ್ರು, ಇವತ್ತೆಲ್ಲಕ್ಕೂ ಮನೋವಿಜ್ಞಾನ ಅನ್ನೋದು ಒಂದು ಸಿಂಧು. ಆ ಮನೋವಿಜ್ಞಾನದಲ್ಲಿ ಒಂದೊಂದು ಕೂಡ, ಹಾಗಾಗಿ ನಡವಳಿಕೆ ವಿಜ್ಞಾನ, ಆಮೇಲೆ ಮಾನಸಿಕ ವಿಜ್ಞಾನ, ಬೇರೆ ಬೇರೆ ಅದರ ಮಜಲುಗಳನ್ನೆಲ್ಲ ಬಿಡಿಯಾಗಿ ಪರದೆ ಅಂತೀವ, ಲೇಯರ್ ಬೈ ಲೇಯರ್ ಅವರು ಅದನ್ನ ಬಿಡಿಸಿ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮತ್ತೆ ಅದರ ಬಗ್ಗೆ ಹೆಚ್ಚಿನ ವಿಚಾರ ಈಗ ಹೇಳುವಂತ ಸಮಯ ಆಗಿರೋದ್ರಿಂದ ಹೆಚ್ಚಿಗೆ ವಿಸ್ತಾರ ಮಾಡೋದು ಬೇಕಿಲ್ಲ. ಹಾಗಾಗಿ ಎಲ್ಲಕ್ಕೂ ಮನಸ್ಸೇವ ಕಾರಣ ಅಂತೇನೊಂದು ಬರ್ತದೆ. ಹಾಗಾಗಿ ಎಲ್ಲಕ್ಕೂ ಮನಸ್ಸೇ ಕಾರಣ. ಹಾಗಾಗಿ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ ಮಾತ್ರ ಅಲ್ಲ, ದೇರ್ ಈಸ್ ಎ ಹೈವೇ. ಇವತ್ತು ನೈಸ್ ರೋಡ್ಗಳು ನೋಡ್ತೀವಿ ಅಂತ, ಜೀವನ ಕೂಡ ಒಂದು ಹೈವೇನೆ. ಹಾಗಾಗಿ ಜೀವನವೇ ಒಂದು ಪ್ರಯಾಣ. ಹಾಗಾಗಿ ಇದಕ್ಕೆ ಅವ್ರ ವಚನಕ್ಕೂ ನಾನು ಯಾವ್ದೋ ಇದು ಯಾತ್ರೆ ಅಂತ ನನಗೆ ನೆನಪಾಯ್ತು, ಅದಕ್ಕೆ ಕೂಡಿಸಿ ಒಂದು ಮಾತನ್ನ ಹೇಳಿ ಮುಕ್ತಾಯ ಮಾಡ್ಬಿಡ್ತೇನೆ. ಯಾಕೆಂದ್ರೆ ನಾನು ಯಾವಾಗಲೂ ಸಾಂದರ್ಭಿಕವಾಗಿ ಹೇಳ್ತೇನೆ, ಪ್ರತಿಯೊಂದಕ್ಕೂ ಭಗವಂತ ಸೂತ್ರ, ನಮ್ಮದು ಪಾತ್ರ, ಸಮಾಜದ ನೇತ್ರ, ನಮ್ಗೆ ಬೇಡ ಜೀವನದ ಆತ್ರ, ನಮ್ ಜೀವನವೇ ಒಂದು ಯಾತ್ರ ನೋಡಿ, ಅದು ಜರ್ನಿ, ಜೀವನವೇ ಒಂದು ಯಾತ್ರ, ಅದಾಗಬೇಕು ಪವಿತ್ರ 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 ಅಂತ. ಹಾಗಾಗಿ ಶ್ರಾವಣ ಮಾಸವೇ ಒಂದು ಶ್ರವಣ ಮಾಸ. ಅತ್ಯದ್ಭುತ ವಿಚಾರಗಳನ್ನ ಚಿಂತನ ಮಂಥನ ಮಾಡಿ ನಮ್ಮ ಜೀವನವನ್ನ ಸಾರ್ಥಕ ಪಡಿಸ್ಕೊಳ್ಬೇಕಾದ ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಇವತ್ತು ಒಂದು ಉಪನ್ಯಾಸ ಶೀಲಾದೇವಿ ಮಳಿಮಠ್ ಅವರದು ಮಾನಸಿಕ, ಸಿಗ್ಮಂಡ್ ಫ್ರಾಡ್ದು ಕೂಡ ಅವರು ಉಲ್ಲೇಖ ಮಾಡಿದ್ರು. ಹಾಗಾಗಿ ಈ 5 ಪಂಚೇಂದ್ರಿಯಗಳಲ್ಲಿ ಈ ಮನಸ್ಸಿದೆ ಅಲ್ವಾ, ಬಹಳ ವೇಗವಾಗಿ ಓಡುವಂತಹದ್ದು. ಆ ಮನಸ್ಸಿಗೆ ಇಂಥ ವಚನಗಳ ಮೂಲಕ ನಾವು ಸಂಸ್ಕಾರ ಕೊಡಬೇಕಾಗಿದೆ. ಆ ಸಂಸ್ಕಾರ ಕೊಟ್ಟಾಗ ಏನಾಗ್ತದೆ, ಒಬ್ಬ ಮನುಷ್ಯ ಮಹದೇವನಾಗ್ತಾನೆ ಅನ್ನೋ ಒಂದು ಮಾತಿದೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ಒಂದು ಮಾತಿದೆ, ಏನಂದ್ರೆ ಸಗಣಿಗೆ ಸಂಸ್ಕಾರ ಕೊಟ್ರೆ ವಿಭೂತಿ ಆಗುತ್ತದೆ, ಚಿನ್ನಕ್ಕೆ ಸಂಸ್ಕಾರ ಕೊಟ್ರೆ ಒಡವೆಯಾಗುತ್ತದೆ, ಆಮೇಲೆ ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಮಡಕೆಯಾಗ್ತದೆ, ಮನುಷ್ಯನಿಗೆ ಸಂಸ್ಕಾರ ಕೊಟ್ರೆ ಮಹಾದೇವನಾಗ್ತಾನೆ. ಹಾಗಾಗಿ ಶರಣರೆಲ್ಲ ನಿಜವಾಗ್ಲೂ ಅವರ ಒಂದು ಶರಣ ತತ್ವದ ಹಿನ್ನೆಲೆಯಲ್ಲಿ ಅವರ ಜೀವನಕ್ಕೆ ಏನೆಲ್ಲ ಅಳವಡಿಸ್ಕೊಂಡ್ರು, ಅವರು ಬೆಳಗುವ ಜ್ಯೋತಿಗಳಾಗಿ ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ಅವರು ಪ್ರಚಲಿತದಲ್ಲಿದ್ದಾರೆ. ಯಾಕೆ ಅಂದ್ರೆ ಅವರ ಜೀವನದಲ್ಲಿ ಅಳವಡಿಸಿಕೊಂಡ ತತ್ವ ಸಿದ್ಧಾಂತಗಳು ಅಂತಹ ವಚನಗಳಲ್ಲಿ ಬೇರೆ ಬೇರೆ ಮಜಲುಗಳಲ್ಲಿ ಮಾತನಾಡ್ತಾ ಹೋಗ್ಬಹುದು. ಅದರಲ್ಲಿ ಇವತ್ತು ಶೀಲಾ ಮಳಿಮಠ್ ಅವರ ಒಂದು ವಿಚಾರ ಮಂಡನೆ, ಅವರು ತೆಗೆದುಕೊಂಡಂತ ಉದಾಹರಣೆಗಳು, ಆಮೇಲೆ ಹೋಲಿಕೆ ನಿಜಕ್ಕೂ ಅತ್ಯದ್ಭುತವಾಗಿತ್ತು. ಅವರಿಗೆ ಅಭಿನಂದನೆ. ಮತ್ತೆ ಕಾವ್ಯಶ್ರೀ ಗಾವಂಕರ್ ಅವರು ಮೇಡಮ್ ಕೂಡ ಇಲ್ಲಿ ಪ್ರಕೃತಿ. ಹಾಗಾಗಿ ಇವತ್ತಿಡೀ ಜಗತ್ತು ಅದೇ ಹೇಳ್ತಾರೆ, ಎಲ್ಲ ನಡೆಯೋದು ಪ್ರಕೃತಿಯಿಂದಾನೆ. ಆದರೆ ಆ ಪ್ರಕೃತಿಗೂ ಕೂಡ ಅವ್ರು ಮೊದಲನೇ ವಚನಾನೇ ಹೇಳಿದ್ರು, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹೊತ್ತಿ ಉರಿದೊಡೆ ನಿಲ್ಲಲಾಗುವುದೇ ಅಂತ. ಆಮೇಲೆ ಒಕ್ಕಲಿಗ ಮುದ್ದಣ್ಣಂದು ಬಹಳ ಚೆನ್ನಾಗಿ ಹೇಳಿದ್ರು, ಅಂಗವೇ ಭೂಮಿ ಲಿಂಗ ಅಂತ, ಅದಕ್ಕೂ ಒಳ್ಳೆ ಚೆನ್ನಾಗಿ ಇದು ಕೊಟ್ರು. ಅದನ್ನೇ ಅಲ್ಲಮ್ಮ ಪ್ರಭುಗಳು ಒಂದು ವಚನಲ್ಲಿ ಕೊಡ್ತಾರೆ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನೆಯ ಭ್ರಾಂತಿನ ಬೇರ ಅಂತ. ಹಾಗಾಗಿ ಪ್ರತಿಯೊಂದು ವಚನಗಳಲ್ಲೂ ತಮ್ಮದೇ ಆದಂತ ಒಂದು ಮೌಲ್ಯಗಳನ್ನ, ತತ್ವಗಳನ್ನ, ಸಿದ್ಧಾಂತಗಳನ್ನ, ಆದರ್ಶವನ್ನ ನಮ್ಮ ಜೀವನಕ್ಕೆ ಒಂದು ರೀತಿ ದಿಕ್ಸೂಚಿ ಅಂತಿದೆ. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಮೇಡಮ್. ಕಾವ್ಯಶ್ರೀ ಗಾವಂಕರ್ ಮೇಡಮ್ ಅವರೇ, ನಿಮ್ಮ ಪರಿಚಯ ಇಲ್ಲ,
ಆದ್ರೆ ಮತ್ತೆ ನನ್ನ ಶಿಲಾದೇವಿ ಮಠ್ ಅವರ ಒಂದು ನಾವಿಬ್ರು ಸಹೋದ್ಯೋಗಿಗಳಾಗಿ ಜೊತೆಯಲ್ಲಿ ಬೇಕಾದಷ್ಟು ವಿಚಾರಗಳನ್ನ ಶರಣರ ಚಿಂತನೆಗಳನ್ನ ಚಿಂತನ ಮಂಥನ ಮಾಡ್ತಾ ಇರ್ತೀವಿ. ಹಾಗಾಗಿ ಇವತ್ತು ನಿಮ್ಮಿಬ್ಬರು ಉಪನ್ಯಾಸಕ್ಕೆ ನಾನು ಏನ್ ಹೇಳಬಹುದು ಅಂದ್ರೆ, ಒಂದು ಉದಾಹರಣೆ, ನಿಮ್ಮಿಬ್ಬರು ಉಪನ್ಯಾಸ ಒಂದು ರೀತಿಯಲ್ಲಿ ಶರಣಯಾನದ ಸಿಂಧು ಭಾಗವಹಿಸಿರೋರು ನಾವೆಲ್ಲರೂ ಒಂದು ಬಿಂದು. ಈ ಬಿಂದುಗಳೆಲ್ಲ ಶರಣಯಾನದ ಉಪನ್ಯಾಸದ ಸಿಂಧುವಿನಲ್ಲಿ ಮಿಂದು ಆಗಿದ್ದೀವಿ ನಾವು ಒಬ್ಬರಿಗೊಬ್ಬರಿಗೆ ಬಂದು ಅನ್ನೋ ಮಾತನ್ನ ಹೇಳ್ತಾ, ಇಬ್ಬರಿಗೂ ಅಭಿನಂದನೆ, ಅಭಿವಂದನೆ. ಇದನ್ನು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಗುಣಾತ್ಮಕವಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂತ ಶಬಾನಾ ಅವ್ರಿಗೆ ಇವತ್ತು ಪ್ರತಿನಿತ್ಯ ಶಬಾನಾ ಅವ್ರು ಮಾಡ್ಕೊಂಡು ಬರ್ತಾರೆ. ಜೊತೆಯಲ್ಲಿ ಅವ್ರಿಗೆ ಸಾಥ್ ಕೊಡ್ತಾ ಇರುವಂತ ಲಕ್ಷ್ಮೀದೇವಿ ಅವರಾಗ್ಬೋದು, ತುಂಬಾ ಸೌಜನ್ಯ ಪೂರ್ವಕ ವ್ಯಕ್ತಿಯಾದಂತ ನಮ್ಮ ಗಿರೀಶ್ ಆಗಬಹುದು, ಮತ್ತೆ ಉಪಸ್ಥಿತರಿರುವಂತ ಎಲ್ಲ ಶರಣ ಬಂಧುಗಳೇ, ನಮಗೆಲ್ಲರಿಗೂ ಅಭಿನಂದನೆ, ಅಭಿವಂದನೆ. ಮತ್ತೆ ಭೇಟಿ ಮಾಡೋಣ. ಶರಣಾರ್ಥಿ. ಶರಣಾರ್ಥಿಗಳು ಸರ್. ಧನ್ಯವಾದಗಳು ಸರ್ ತಮ್ಮ ಅತ್ಯಂತ ಅರ್ಥಪೂರ್ಣವಾದ ಅನಿಸಿಕೆಗೆ. ಧನ್ಯವಾದಗಳು ಮೇಡಮ್. ಎಸ್ ಸರ್. 2 ದಿವಸ ಕಾರಣಾಂತರಗಳಿಂದ ನಾನು ಗೈರುಹಾಜರಿ, ಅದಕ್ಕೆ ಕ್ಷಮೆ ಇರಲಿ. ಗೊತ್ತಾಯ್ತು ಸರ್. ಓಕೆ ಮೇಡಮ್, ಧನ್ಯವಾದಗಳು ಸರ್. ಓಕೆ, ನಮಸ್ಕಾರ, ಧನ್ಯವಾದಗಳು. ಶರಣ ಬಂಧುಗಳೇ, ಮತ್ತಾರಾದ್ರೂ 1 ನಿಮಿಷದ ಕಾಲ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ನಂತರ ನಾವು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ. ಇವತ್ತು ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳ ವಿಷಯ ಮಂಡನೆ ಇದ್ದುದರಿಂದ ಸಮಯದ ಅಭಾವ ಹೆಚ್ಚಾಗಿದೆ, ಕ್ಷಮೆ ಇರಲಿ. ಯಾರಾದ್ರೂ ಮಾತಾಡೋರು ಇದ್ದೀರಾ? ತಮ್ಮ ಅಭಿಪ್ರಾಯ, ಅನಿಸಿಕೆ. ಓಕೆ, ಬಹುಶಃ ಯಾರೂ ಇಲ್ಲ. ಈಗ ವಂದನಾರ್ಪಣೆಯ ಮೂಲಕ ಕಾರ್ಯಕ್ರಮವನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಮೊದಲಿಗೆ ಶರಣಯಾನದಂತಹ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ 6 ಸಂಸ್ಥೆಗಳಿಗೆ ಗೌರವಪೂರ್ವಕ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮವನ್ನು ತಮ್ಮ ಜ್ಞಾನಪೂರ್ಣ ವಿಚಾರಗಳಿಂದ ಅರ್ಥಪೂರ್ಣಗೊಳಿಸಿದ ನಮ್ಮ ಇಬ್ಬರೂ ಗೌರವಾನ್ವಿತ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ ಮೇಡಮ್ ಅವರು ಹಾಗೂ ಡಾಕ್ಟರ್ ಕಾವ್ಯಶ್ರೀ ಮಹಾಗಾವಂಕರ್ ಮೇಡಮ್ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಮುಖ್ಯವಾಗಿ ಇಂದಿನ ಕಾರ್ಯಕ್ರಮದ ಹಿಂದೆ ಯಶಸ್ವಿಯಾಗಲು ನಿಂತಿರುವ ಎಲ್ಲ ಸಹೋದ್ಯೋಗಿಗಳಿಗೆ, ಸಂಘಟಕರಿಗೆ, ತಾಂತ್ರಿಕ ತಂಡಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕರು ಹಾಗೂ ಸಂಯೋಜಕರು, ಪ್ರತಿಯೊಬ್ಬರಿಗೂ, ಶರಣ ಬಂಧುಗಳಿಗೂ, ಅಭಿಪ್ರಾಯವನ್ನು ಹಂಚಿಕೊಂಡಂತಹ ಅಧ್ಯಾಪಕರಿಗೆ, ಇವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಈ ಸುಂದರವಾದ ನಮ್ಮ ಶರಣಯಾನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಹಕರಿಸಿದ ಮತ್ತು ಆಲಿಸಿದ, ವೀಕ್ಷಿಸಿದ ತಮಗೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು. ಶರಣ ಬಂಧುಗಳೇ, ಶರಣರ ವಚನಗಳು ಕೇವಲ ಓದುವುದಕ್ಕಲ್ಲ, ಅವು ನಮ್ಮ ಬದುಕನ್ನು ಬೆಳಗಿಸುವ ದಾರಿ ದೀಪಗಳು. ಶರಣರ ಚಿಂತನೆ ನಮ್ಮ ನಡೆನುಡಿಯಲ್ಲಿ ಮೂಡಿದಾಗಲೇ ಶರಣಯಾನ ಸಾರ್ಥಕವಾಗುತ್ತೆ ಅನ್ನುವಂತಹ ಈ ಸುಂದರವಾದ ವಿಚಾರಧಾರೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕಾಗಮಿಸಿದ ಪ್ರತಿಯೊಬ್ಬರಿಗೂ ಮನಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಶರಣರ ಚಿಂತನೆ ನಮ್ಮೆಲ್ಲರ ಬದುಕಿನಲ್ಲಿ ಸದಾ ಬೆಳಕಾಗಲಿ. ಶರಣಾರ್ಥಿಗಳು. ಧನ್ಯವಾದಗಳು.